ನಾರಾಯಣಾರ್ಯ ಪರಿಪೂರ್ಣ ಗುಣಾರ್ಣವಾರ್ಯ ವಿಶ್ವೋದರ ಸ್ಥಿತಿಲಯೋನ್ನಿಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾರ ವಿತತಾಯ ನಮೋ ನಮಸ್ತೆ. 29ನೇ ಅಧ್ಯಾಯ. ಯದೈವ ಕೃಷ್ಣೌ ಸಕಲಾಧಿರಾಜ್ಯೇ ಯುಧಿಷ್ಠಿರಂ ಯೌವರಾಜ್ಯೇ ಚ ಭೀಮಂ ವಿಪ್ರೈರ್ಯುಕ್ತಾವಭಿಷಿಚ್ಯಾಶಿಶ್ಚ ಯುಕ್ತಾ ದತ್ವಾ ಹರ್ಷಯಾಮಾಸ ತುಸ್ತೌ. ವಾಸಿಷ್ಠ ಕೃಷ್ಣ ಮತ್ತು ಯಾದವ ಕೃಷ್ಣ, ವೇದವ್ಯಾಸ ದೇವರು ಮತ್ತು ಕೃಷ್ಣ ಪರಮಾತ್ಮ ಇಬ್ಬರೂ ಧರ್ಮರಾಜನಿಗೆ ಪಟ್ಟಾಭಿಷೇಕವನ್ನು ಮಾಡ್ತಾರೆ. ಪರಮಾದ್ಭುತವಾಗಿರತಕ್ಕಂತಹ ಸೌಭಾಗ್ಯ ಅದು. ಧರ್ಮರಾಜನನ್ನ ಪಟ್ಟಾಭಿಷೇಕ ಮಾಡಿದ ಮೇಲೆ ಭೀಮಸೇನ ದೇವರು ಯುವರಾಜರಾಗಿದ್ದಾರೆ. ಬ್ರಾಹ್ಮಣರೆಲ್ಲ ಸೇರಿ ಪಟ್ಟಾಭಿಷೇಕವನ್ನ ಮಾಡಿ ಆಶೀರ್ವಾದವನ್ನ ಮಾಡಿ ಎಲ್ಲರನ್ನೂ ಸಂತೋಷ ಪಡಿಸ್ತಾರೆ. ತದೈವ ಚಾರ್ವಾಕರಿತಿ ಪ್ರಸಿದ್ಧಂ ರಕ್ಷಸ್ತ್ರಿದಂಡೀಯತಿರೇವ ಭೂತ್ವಾ ಯುಧಿಷ್ಠಿರಂ ಗರ್ಹಯಾಮಾಸ ವಿಪ್ರಾಸ್ತ್ವಾಂ ಗರ್ಹಯಂತೀತಿ ಸುಪಾಪಶೀಲಂ. ಸ್ವಲ್ಪ ಆಗಿರಬಹುದು ಇದು. ಅದೇ ಸಂದರ್ಭದಲ್ಲಿ ಒಬ್ಬ ತ್ರಿದಂಡಿ ವೇಷವನ್ನು ಧಾರಣೆ ಮಾಡಿಕೊಂಡು ಚಾರ್ವಾಕ ಎಂಬ ರಾಕ್ಷಸ ಧರ್ಮರಾಜನ ಹತ್ರ ಬರ್ತಾನೆ. ಧರ್ಮರಾಜನ ಹತ್ರ ಬಂದು ಹೇಳ್ತಾರೆ, ಎದುರೇ ಸುಳ್ಳು ಹೇಳ್ತಾರೆ, ಬ್ರಾಹ್ಮಣರೆಲ್ಲ ನಿನ್ನ ನಿಂದೆ ಮಾಡ್ತಾ ಇದ್ದಾರೆ ಅಂತ ಆ ಚಾರ್ವಾಕ ಹೇಳ್ತಾನೆ. ಹೇಗೆ ದುಷ್ಟರಿರ್ತಾರೆ ನೋಡಿ, ಅವರ ಎದುರಿಗಿದ್ದಾರೆ, ಅವರೆದುರಿಗೆ ಅವರು ನಿನ್ನ ನಿಂದೆ ಮಾಡ್ತಾ ಇದ್ದಾರೆ ಅಂತ ಆ ಚಾರ್ವಾಕ ಬಂದು ಮತ್ತೆ ಧರ್ಮರಾಜನಿಗೆ ಹೇಳ್ತಾರೆ. ಶ್ರುತ್ವ ಇವ ತದ್ದುಃಖಿತಮಾಶು ಧರ್ಮಜಂ ದೃಷ್ಟ್ವಾ ವಿಪ್ರಾಹ ಶೇಪುರಮುಂಭೃಷಾರ್ತಾಹ ಅಗರ್ಹಿತಂ ನಿತ್ಯಮಸ್ಮಾಭಿರೇಮಂ ಯತೋ ವೋಚೋ ಗರ್ಹಿತಮದ್ಯ ಪಾಪ. ಆಗಿದೆ 30ನೇ ಅಧ್ಯಾಯ. 29 ಆಗಿದೆ, 30ನೇ ಅಧ್ಯಾಯ 30 ಪ್ರಾರಂಭ ಆಗುತ್ತೆ. ಅಥ ಕೃಷ್ಣಮನುಸ್ಮೃತ್ಯ ಭೀಷ್ಮೇ ಸ್ವಾಂ ವಸುತಾಂ ಗತೆ ಕೃತ್ವಾ ಕಾರ್ಯಾಣಿ ಸರ್ವಾಣಿ ಗಂಗಾಮಾಶ್ವಾಸ್ಯ ದುಃಖಿತಾಂ. ಭೀಷ್ಮಾಚಾರ್ಯರು ಅನೇಕ ಉಪದೇಶಗಳನ್ನು ಮಾಡಿದ್ದಾರೆ. ಶ್ರೀಮದಾಚಾರ್ಯರು ಬಹಳ ಸುಂದರವಾಗಿ ಅವುಗಳನ್ನು ಸಂಗ್ರಹ ಮಾಡಿದ್ದಾರೆ. ಭೀಷ್ಮಾಚಾರ್ಯರು ಪಾಂಡವರಿಗೆ, ವಿಶೇಷವಾಗಿ ಧರ್ಮರಾಜನಿಗೆ ಕೃಷ್ಣನನ್ನ ಸ್ಮರಣೆ ಮಾಡಿಕೊಳ್ತಾ ಉಪದೇಶವನ್ನು ಮಾಡ್ತಾನೆ, ಸ್ಮರಣೆ ಮಾಡಿಕೊಳ್ತಾನೆ. ಉತ್ತರಾಯಣ ಕಾಲದಲ್ಲಿ ತನ್ನ ತನುವನ್ನ ತ್ಯಾಗ ಮಾಡಿಬಿಡ್ತಾರೆ. ಆ ಮೂಲ ದ್ಯುನಾಮಕ ವಸುವಿನಲ್ಲಿ ಸೇರಿಕೊಂಡು ಬಿಡ್ತಾರೆ. ಅದಾದ ಮೇಲೆ ಭೀಷ್ಮಾಚಾರ್ಯರ ಉದ್ದೇಶದಿಂದ ಎಲ್ಲ ಔರ್ಧ್ವದೈಹಿಕ ಕರ್ಮಗಳನ್ನ ಮಾಡ್ತಾರೆ. ಕೃಷ್ಣ ಆ ಗಂಗಾದೇವಿಯನ್ನ ಆಶ್ವಾಸನೆ ಮಾಡ್ತಾರೆ. ಬಹಳ ದುಃಖವಾಗ್ತದೆ ಗಂಗಾದೇವಿಗೆ. ತಾಯಿ, ಭೀಷ್ಮನನ್ನ ಪಡೆದ ತಾಯಿ, ನನ್ನ ಮಗ ತೆರಳಿದ ಅಂತ ಅನ್ನೋ ದುಃಖ ಆದಾಗ ಕೃಷ್ಣ ಪರಮಾತ್ಮ ಸಾಂತ್ವನೆ ಮಾಡ್ತಾರಂತೆ. ಕೃಷ್ಣ ಪರಮಾತ್ಮ ಬಂದು ಸಾಂತ್ವನೆ ಮಾಡಿ ಸಮಾಧಾನ ಮಾಡ್ತಾರೆ. ಕೃಷ್ಣ ಪರಮಾತ್ಮ ವೇದವ್ಯಾಸ ದೇವರು. ಅದಾದ್ಮೇಲೆ ಧರ್ಮಜೋ ದುಃಖಿತ ಪುನಃ ಪರಾಶರ ಸುತೇನೋಕ್ತಃ ಕೃಷ್ಣೇನಾನಂತರಾಧಸ. ಮಧ್ಧರ್ಮರಾಜನಿಗೆ ದುಃಖ, ತಪ್ಪು ಮಾಡಿದೆ ಅಂತ ಅವನಿಗೆ ಬಹಳ ದುಃಖ ಆಗ್ತಾ ಇದೆ. ಭಗವಂತ ಕೃಷ್ಣ ಪರಮಾತ್ಮ ವೇದವ್ಯಾಸ ದೇವರು ಇಬ್ರು ಬಂದು ಹೇಳ್ತಾರೆ, ನೀನು ಮಾಡಿದ್ದು ಏನೂ ತಪ್ಪಿಲ್ಲ, ಧರ್ಮವನ್ನೇ ಮಾಡಿದ್ದಿ ಅಂತ ಎಷ್ಟು ಹೇಳಿದ್ರು ಕೇಳೋದಿಲ್ಲ. ಅವಾಗ ವೇದವ್ಯಾಸ ದೇವರು ಹೇಳ್ತಾರೆ, ಅಪಾಪೇ ಪಾಪಶಂಕಿತ್ವ ಅಶ್ವಮೇಧೈರಿ ಯಜಾಚ್ಯುತಂ ಕುರು ರಾಜ್ಯಂಚ ಧರ್ಮೇಣ ಪಾಲಯಾಪಾಲಕ ಪ್ರಜಾ. ಎಷ್ಟು ನಿಷ್ಠುರ ವೇದವ್ಯಾಸ ದೇವರು ನೋಡಿ. ನೀನು ಧರ್ಮದಿಂದ ಯುದ್ಧವನ್ನ ಮಾಡಿ ರಾಜ್ಯವನ್ನ ಸಂಪಾದನೆ ಮಾಡಿದ್ದಿ ಅಂತ ನಾನು ಹೇಳ್ತಾ ಇದ್ದೆ, ಆದ್ರೆ ಅದು ಪಾಪ ಅಂತ ನೀನಂತ ಇದ್ದಿ. ಅಪಾಪೇ ಪಾಪ ಶಂಕಿತ್ವ, ಯಾವುದು ಪಾಪ ಅಲ್ಲ, ಯಾವುದು ಪುಣ್ಯ, ಅದನ್ನ ಪಾಪ ಅಂತ ನಿನಗೆ ಶಂಕೆ ಬಂತು. ದೊಡ್ಡ ಪಾಪ. ಪುಣ್ಯವನ್ನ ಪಾಪ ಅಂತ ಶಂಕೆ ಮಾಡಿದ್ದಕ್ಕಾಗಿ ದೊಡ್ಡ ಪಾಪ ನಿನಗೆ ಬಂತು ಅಂತ ಹೇಳ್ತಾರೆ. ನೋಡ್ರಿ, ಇದು ಬಹಳ ವಿಚಿತ್ರವಾದದ್ದು. ಈ ತರಹದ ಅನ್ಯಥಾ ಜ್ಞಾನ, ಅಯಥಾರ್ಥ ಜ್ಞಾನ ಸರ್ವಥಾ ಇರಬಾರದು ಅನ್ನೋದಕ್ಕಾಗಿ ಎಷ್ಟು ನಮ್ಮ ತಿಳುವಳಿಕೆ ಇದೆ, ತಿಳುವಳಿಕೆ ತಕ್ಕಷ್ಟು ಎಷ್ಟು ನಿರ್ಧಾರ ಇದೆ. ಶ್ರೀಮದಾಚಾರ್ಯ ಎಷ್ಟು ಹೇಳಿದ್ದಾರೆ, ಟೀಕಾಕೃತ್ಪಾದರು ಎಷ್ಟು ಹೇಳಿದ್ದಾರೆ, ಅಷ್ಟು ನಾವು ತಿಳಿಯಬೇಕು. ಉಳಿದದ್ದೆಲ್ಲ ನಮಗೆ ಗೋಚರ ಅಲ್ಲ. ನಮಗೆ ಯಾವುದು ಶ್ರೇಯಸ್ಕರ ಅದನ್ನು ಮಾತ್ರ ತಿಳಿಯಬೇಕು ಅಂತ ಅನ್ನೋದನ್ನು ಇಲ್ಲಿ ನಮಗೆ ಸೂಚನೆ ಮಾಡ್ತಾರೆ. ಹೀಗಾಗಿ ಅಪಾಪೇ ಪಾಪ ಶಂಕಿತ್ವ, ಅಪಾಪವನ್ನ ಪಾಪ ಅಂತ ನೀನು ಶಂಕಿಸಿರಿ, ತಿಳಿದೆಯಲ್ಲ, ಶಂಕಾ ಮಾತ್ರದಿಂದಾಗಿ ನಿನಗೆ ಪಾಪ ಬಂದಿದೆ. ಆ ಪಾಪದ ಪರಿಹಾರ ಹೇಗೆ? ಅಶ್ವಮೇಧ ಯಜ್ಞ ಮಾಡು ಅಂತ ಹೇಳ್ತಾರೆ. ನೋಡ್ರಿ, ಅಪಾಪವನ್ನ ಪಾಪ ಅಂತ ತಿಳಿದದ್ದಕ್ಕಾಗಿ, ಆ ಪಾಪದ ಪರಿಹಾರ ಆಗೋದಕ್ಕಾಗಿ ಅಶ್ವಮೇಧೈರ್ ಯಜಾಚ್ಯುತಂ, ಅಶ್ವಮೇಧ ಯಾಗಗಳಿಂದ ಪರಮಾತ್ಮನನ್ನ ನೀನು ಉದ್ದೇಶಿಸಿಕೊಂಡು ಯಾಗ ಮಾಡು ಅಂತ ಹೇಳ್ತಾರೆ.
ಯಾಗ ಮಾಡಿ ಆ ಪಾಪವನ್ನು ಕಳೆದುಕೊಂಡು ರಾಜ್ಯವನ್ನು ಪಾಲನೆ ಮಾಡುವಂತ ಶಾಸನೆ ಮಾಡ್ತಾರೆ. ಸತ್ಯಬೋಧರ ಚರಿತ್ರೆಯಲ್ಲಿ ಬಂತಲ್ಲ, ಸಮಸ್ತ ವರ್ಣಶಾಸ್ತ್ರ ಅಂತ. ಸ್ವಾಮಿ ಜಗದ್ಗುರು ಪರಮಾತ್ಮ ಜಗನ್ನಾಥ ಇನ್ನವನೇನು ಸರ್ವಶಾಸ್ತ್ರ ಅವನು. ಹೀಗಾಗಿ ವೇದವ್ಯಾಸ ದೇವರು ಕ್ಷತ್ರಿಯರಿಗೆ ಶಾಸನೆ ಮಾಡ್ತಾ ಇದ್ದಾರೆ. ಕಲಿಯುಗದಲ್ಲಿ ಭಗವಂತ ಇಲ್ಲ ಅನ್ನೋದಕ್ಕಾಗಿ ಗುರುಗಳು ಶಾಸಕರಾಗ್ತಾರೆ. ಈಗ ಸಮಸ್ತ ವರ್ಣಶಾಸ್ತ್ರ ಗುರುಗಳಾಗ್ತಾರೆ. ಆವಾಗ ದೇವರೇ ಶಾಸನೆ ಮಾಡ್ತಾನೆ. ಕ್ಷತ್ರಿಯನಾದ ಧರ್ಮರಾಜನಿಗೆ ಶಾಸನೆ ಮಾಡ್ತಾನೆ, ಕುರು ರಾಜ್ಯಂಚ ಧರ್ಮೇಣ. ಇನ್ನೊಂದ್ಸಲ ಈ ತರಹ ಶಂಕ ಮಾಡ್ಲಿಕ್ಕೆ ಹೋಗಬೇಡ, ಧರ್ಮದಿಂದ ರಾಜ್ಯವನ್ನು ಪಾಲನೆ ಮಾಡು. ಜನರಿದ್ದಾರೆ, ಅಪಾಲಕರಿದ್ದಾರೆ, ಪಾಲಕರಿಲ್ಲ ಜನರಿಗೆ. ಈಗ ನೀನೇ ರಾಜ, ನೀನೇ ರಕ್ಷಣೆ ಮಾಡಬೇಕು. ನೀನೇ ಈ ರೀತಿಯಾಗಿ ನಾನು ತಪ್ಪು ಮಾಡಿದೆ ಅಂತ ನೀನೇ ಅಂತ ಕೂತ್ರೆ ಹೇಗೆ ಅಂತ ಹೇಳಿ ಪರಮಾತ್ಮ ಹೇಳ್ತಾನೆ. ಇತ್ಯುಕ್ತ ಸತಥಾ ಚಕ್ರೆ ಚತ್ಯಕ್ವಾ ಭೋಗಾಂಶ ಕೃತ್ಮಜಃ ಗೋವ್ರತಾದಿ ವ್ರತೈರ್ಯುಕ್ತ ಪಾಲಯಾಮಾಸ ಮೇದಿನಿ. ಆ ತಪ್ಪೇನೋ ಮಾಡಿದ, ಆದ್ರೆ ವೇದವ್ಯಾಸ ದೇವರು ಹೇಳಿದ ಕೂಡಲೇ ಸ ತಥಾ ಚಕ್ರೆ ಹಾಗೆ ಮಾಡಿದ, ದೇವರು ಹೇಳಿದ ಹಾಗೆ ಮಾಡಿದ. ಅಶ್ವಮೇಧ ಯಾಗಗಳನ್ನು ಮಾಡ್ತಾನೆ, ಮಾಡಿ ರಾಜ್ಯವನ್ನ ಆಳ್ತಾನೆ. ಹೇಗಾಳಿದ ಅಂತ ಅಂದ್ರೆ ಕೃತ್ಸ್ನಶಃ ಭೋಗಾನ್ ತ್ಯಕ್ವ, ಯಾವ ಭೋಗಗಳೂ ಇಲ್ಲ. ಇಲ್ಲದೆ ಏನ್ ತಿಂತಿದ್ದ ಅಂದ್ರೆ ಗೋವ್ರತಾದಿ ವ್ರತೈರ್ಯುಕ್ತ, ಯಾವಾಗಲೂ ಏನೋ ಒಂದು ವ್ರತ ಇಟ್ಕೊಳ್ಳೋದಂತೆ, ನಿತ್ಯ ವ್ರತ. ಊಟ ಅಂತೂ ಇಲ್ವೇ ಇಲ್ಲ. ಶ್ರೀಮದಾಚಾರ್ಯ ಹೇಳಿದ ಮಾತನ್ನು ನೋಡಿದ್ರಂತೂ ಅವನು ರಾಜ್ಯ ಪ್ರಾರಂಭ ಮಾಡಿದ ಮೇಲೆ ಭೋಜನವನ್ನೇ ಮಾಡಲಿಲ್ಲ, ಸರ್ವಭೋಗ ವಿವರ್ಜಿತನಾದ. ಗೋವ್ರತಾದಿ ವ್ರತೈರ್ಯುಕ್ತ, ಆಕಳಿನಂತೆ ಇರ್ತಾ ಇದ್ದ. ಹೇಗೆ ಎಲ್ಲಿ ಬೇಕಾದಲ್ಲಿ ಕೂಡ್ತದೆ, ಎಲ್ಲಿ ಬೇಕಾದಲ್ಲಿ ಇರತದೆ, ಎಲ್ಲಿ ಬೇಕಾದಲ್ಲಿ ಹೋಗ್ತದೆ, ಹೀಗೆ ಅಂತ ಕೆಲವರು ವ್ಯಾಖ್ಯಾನ ಮಾಡ್ತಾರೆ. ಅಥವಾ ಗೋವ್ರತ ಅಂತ ಅಂದ್ರೆ ಆ ಗೋಮಯದಲ್ಲಿ ಏನ್ ಧಾನ್ಯ ಬರ್ತದಲ್ಲ, ಆ ಧಾನ್ಯವನ್ನ ಮಾತ್ರ ಸ್ವೀಕಾರ ಮಾಡೋದು, ಅಥವಾ ಈ ಪಂಚಗವ್ಯಾದಿಗಳನ್ನು ಸ್ವೀಕಾರ ಮಾಡೋದು. ಇಷ್ಟೇ ಮುಗಿದೋಯ್ತು. ಪಂಚಗವ್ಯ ಎಷ್ಟು ತಗೊಳ್ಳಿಕ್ಕಾಗ್ತದೆ? ಹೆಚ್ಚು ತಗೊಳ್ಳಬಾರದು. ಅದು ಪಂಚಗವ್ಯ ಸುಮ್ಮನೆ ಸ್ವಲ್ಪ ಅದರ ಮೊದಲಿಗೆ ಆಚಮನ ಮಾಡಿ ಪಂಚಗವ್ಯ ತೆಗೆದುಕೊಂಡು ಮತ್ತೆ ಆಚಮನ ಮಾಡಬೇಕು, ಅದನ್ನ ಹೇಳ್ತಾರೆ. ಅಷ್ಟೇ ಪಂಚಗವ್ಯ. ಈ ರೀತಿಯಾಗಿ ಅವನು ವ್ರತಗಳನ್ನು ಮಾಡ್ತಾ ಇದ್ದ. ಜೊತೆಗೆ ವಾದಿರಾಜರು ಬರೀತಾರೆ, ಇವೆಲ್ಲ ವ್ರತಗಳ ಜೊತೆಗೆ ವಿಷ್ಣು ಪಂಚಕಾಲಿ ವ್ರತಗಳನ್ನು ಅವನು ಮಾಡ್ತಾ ಇದ್ದ ಅಂತ ಹೇಳ್ತಾರೆ. ಹೀಗೆ ಗೋವ್ರತಾದಿ ವ್ರತೈರ್ಯುಕ್ತ ಪಾಲಯಾಮಾಸ ಮೇದಿನಿ, ರಾಜ್ಯವನ್ನ ಪರಿಪಾಲನೆ ಮಾಡ್ತಾ ಇದ್ದಾನೆ. ವ್ರತಗಳನ್ನ ಮಾಡ್ತಾ ರಾಜ್ಯವನ್ನ ಪರಿಪಾಲನೆ ಮಾಡ್ತಾ ಇದ್ದಾನೆ. ಭೀಷ್ಮಾಚಾರ್ಯರು ತೆರಳಿದರು. ಹೀಗಾಗಿ ಭೀಷ್ಮ ಪಂಚಕ ವ್ರತವನ್ನು ಮಾಡ್ತಾ ಇದ್ದೋ ಏನೋ ಗೊತ್ತಿಲ್ಲ. ಆ ಸಂದರ್ಭ ಬಂದಾಗ ಇಲ್ಲಿ ಅಂತೂ ಆ ಎಲ್ಲ ವ್ರತಗಳನ್ನು, ಏನೇನು ವ್ರತಗಳಿವೆ ಎಲ್ಲಾ ವ್ರತಗಳನ್ನ ಮಾಡಿದ. ದದೌ ದೇಯಾನಿ ಮುಖ್ಯಾನಿ ಯಥಾ ಕಾಮಮ ಖಂಡಿತಂ ನೈವಾರ್ಥಿ ವಿಮುಖ ಕಚ್ಚಿದಭೂತ ಯೋಗ್ಯ ಕಥಂಚನ. ಪಾಪ ಪರಿಹಾರ ಆಗ್ಬೇಕಾದ್ರೆ ದಾನ ಮಾಡಬೇಕು ಅಂತ ಹೇಳ್ತಾರೆ. ಹೇಗೆ ದಾನ ಮಾಡಿದ? ದದೌ ದೇಯಾನಿ ಮುಖ್ಯಾನಿ, ಮುಖ್ಯ ದಾನಗಳು ಅಂತ ಏನಿವೆ ಅಲ್ಲ, ಎಲ್ಲಾ ದಾನಗಳನ್ನು ಮಾಡಿದ. ಮುಖ್ಯ ದಾನಗಳನ್ನು ಮಾಡಿದ. ಗೋದಾನ, ಭೂದಾನ, ಸ್ವರ್ಣದಾನ, ಮಹಾದಾನಗಳು ಅಂತ ಕರೀತಾರೆ. ಏನ ರಾಜ ಮಹಾರಾಜ, ಈಗ ಎಲ್ಲಾ ದಾನಗಳನ್ನು ಆ ಮಹಾನುಭಾವ ಮಾಡ್ತಾನೆ. ಮುಖ್ಯಾನಿ ಯಥಾ ಕಾಮಂ ಅಖಂಡಿತಂ. ರಾಜ್ಯಕ್ಕೆ ಬಂದ್ರೆ, ಇದು ಬೇಕು ಅಂತ ಬಂದ್ರೆ ವಿಮುಖನಾಗಿ ಹೋಗ್ತಾ ಇರಲಿಲ್ಲ. ಯಾರು ಯಾವ ಪದಾರ್ಥದ ಉದ್ದೇಶದಿಂದ ಬಂದಿರ್ತಾನೆ ಅದನ್ನು ಪಡೆದುಕೊಂಡೇ ಹೋಗ್ತಾ ಇದ್ದ, ಇಲ್ಲ ಅಂತ ಹೇಳಿ ಕಳಿಸ್ತಾ ಇರಲಿಲ್ಲ. ಆ ರೀತಿಯಾಗಿ ದಾನವನ್ನ ಮಾಡ್ತಾ ಇದ್ದ. ಅಯೋಗ್ಯನಾದವನು ಅವನ ರಾಜ್ಯದಲ್ಲಿಯೇ ಇರ್ತಾ ಇರಲಿಲ್ಲ ಅಂತ ಹೇಳಿ ಧರ್ಮರಾಜನ ಮಹಿಮೆಯನ್ನು ತಿಳಿಸ್ತಾರೆ. ಭ್ರಷ್ಟಾಚ ದಾತಾಖಿಲ ರಾಜನಮ್ಯ ಯಷ್ಟಾಚ ಧರ್ಮಾತ್ಮಜ ಏವ ತತ್ರ ಬಭೂವ ಪಾಂಡೋರ್ಗ್ರಹ ಮಾವಸಂಶ್ಚ ರಾಜಾಧಿರಾಜೋ ವನಿತಾನಿ ವೃತ್ತಃ. ಎಲ್ರಿಗೆ ಕೇಳ್ತಾ ಇದ್ದ, ಪ್ರಶ್ನೆ ಮಾಡ್ತಾ ಇದ್ದ. ತನಗೇನಾದರೂ ಸಂದೇಹ ಬಂದ್ರೆ ಪ್ರಶ್ನೆ ಮಾಡಿ ಉತ್ತರವನ್ನು ಪಡಿತಾ ಇದ್ದ. ಮತ್ತೆ ತಾನೇ ಕೇಳಿ ಕೇಳಿ ಅವರವರ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾ ಇದ್ದ. ಸಮಸ್ಯೆ ಹೇಳ್ಕೊಳ್ಳಿಕ್ಕೆ ಬಂದಾಗ ಅಲ್ಲ, ಪ್ರತಿಯೊಬ್ಬ ನಿನಗೇನಾದ್ರೂ ಸಮಸ್ಯೆ ಇದೆಯಾ ಮಹಾಸ್ವಾಮಿಗಳು ಕೇಳ್ತಾರೆ ನಮಗೆಲ್ಲ. ಆ ಸಮಸ್ಯೆಗಳನ್ನು ಕೇಳಿ ಕೇಳಿ ಪರಿಹಾರ ಮಾಡ್ತಾರೆ. ಹಾಗೆ ಧರ್ಮರಾಜ ಪ್ರಶ್ನೆ ಮಾಡಿ ಕೇಳಿ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾ ಇದ್ದ. ಎಲ್ಲರಿಗೆ ದಾನವನ್ನು ಮಾಡ್ತಾ ಇದ್ದ. ಎಲ್ಲ ರಾಜರು ಅವನಿಗೆ ವಿನೀತರಾಗಿದ್ರು. ಯಜ್ಞಗಳನ್ನ ಮಾಡ್ತಾ ಇದ್ದ. ಧರ್ಮರಾಜನೇ ಸಾರ್ವಭೌಮನಾಗಿ ಅವನಿದ್ದ. ಪಾಂಡುರಾಜನ ಮನೆ ಏನಿತ್ತಲ್ಲ, ಆ ಪಾಂಡುರಾಜನ ಮನೆಯಲ್ಲಿಯೇನೆ ತಂದೆಯನ್ನ ಸ್ಮರಣೆ ಮಾಡಿಕೊಳ್ತಾ, ತಂದೆಯ ಅನುಗ್ರಹ ಇದು ಅಂತ ತಾನು ತಿಳಿತಾ ಅಲ್ಲಿ ತಾನು ರಾಜಾಧಿರಾಜನಾಗಿ ಇದ್ದಾನೆ. ಯಾವ ಸ್ತ್ರೀಯರ ಸಂಪರ್ಕವನ್ನು ತಾನು ಮಾಡ್ತಾ ಇಲ್ಲ, ವಿರಕ್ತನಾಗಿ ಬಿಟ್ಟಿದ್ದಾನೆ. ದೇವರು ಹೇಳಿದ್ದಾನೆ ರಾಜ್ಯ ಪಾಲನೆ ಮಾಡಬೇಕು, ಪಾಲನೆ ಮಾಡ್ತಾ ಇದ್ದ. ಅದೊಂದು ಬಿಟ್ಟೆ ಅವನು ಯತಿಯೇ. ಆ ರೀತಿಯಾಗಿ ಇನ್ನೇನಿದೆ ಹೇಳಿ, ಎಲ್ಲ ಭೋಗಗಳನ್ನು ಬಿಟ್ಟ, ಗೋವ್ರತಾದಿಗಳನ್ನು ಮಾಡ್ತಾ ಇದ್ದಾನೆ. ಈ ರೀತಿಯಾಗಿ ಯತಿಯ ಧರ್ಮವನ್ನು ಪಾಲನೆ ಮಾಡ್ತಾ ಸಾಮ್ರಾಜ್ಯವನ್ನ ತಾನು ಪಾಲನೆ ಮಾಡ್ತಾ ಇದ್ದಾನೆ.
ಭೀಮಸ್ತು ದೌರ್ಯೋಧನಮೇವ ಸದ್ಮ ಪ್ರಪೇದಿವಾನ್ ಊರ್ಜಿತ ವೀರ್ಯ ಲಬ್ಧಂ ಕೃಷ್ಣ ಸಹಾಯ ಸುರರಾಜಯೋಗ್ಯಾನ್ ಅಭುಂಕ್ತ ಭೋಗಾನ್ ಯುವರಾಜ ಏವ. ಭೀಮಸೇನ ದೇವರು ದುರ್ಯೋಧನನ ಮನೆಯಲ್ಲಿ ಇದ್ರಂತೆ. ಯಾಕೆ? ಈ ಮನೆಯಲ್ಲಿ ನಾನಿದ್ರೆ ಮುಂದಿನವರಿರ್ಲಿಕ್ಕೆ ಇದು ಯೋಗ್ಯವಾಗ್ತದೆ, ವಾಸ ಮಾಡ್ಲಿಕ್ಕೆ ಯೋಗ್ಯವಾಗ್ತದೆ. ಇಲ್ಲಿಯ ಹೊಲಸನ್ನೆಲ್ಲ ತೆಗಿಲಿಕ್ಕಾಗ್ತದೆ, ಇಲ್ಲಿಯ ಭೂತ ಪ್ರೇತ ಪಿಶಾಚಗಳನ್ನೆಲ್ಲ ಓಡಿಸ್ಲಿಕ್ಕಾಗ್ತದೆ. ದುರ್ಯೋಧನನ ಮನೆ ಇದು, ಹೇಳಿ ಕೇಳಿ ಅಂತ ಹೇಳಿ ದುರ್ಯೋಧನನ ಮನೆಯಲ್ಲಿ ಭೀಮಸೇನ ದೇವರದ್ದಂತೆ. ಯಾರು ಕೊಟ್ರು? ನಿಜ ವೀರ್ಯ ಲಬ್ಧಂ, ಯಾರೋ ಕೊಟ್ಟದ್ದಲ್ಲ. ಹಾಗೆ ಭೋಗ ಮಾಡೋದೇ ಇಲ್ಲ ಅವರು, ತಮ್ಮ ವೀರ್ಯದಿಂದ ಅದನ್ನ ಪಡೆದಿದ್ದಾರೆ. ಅಲ್ಲಿ ಅವರು ವಾಸ ಮಾಡ್ತಾ ಇದ್ದಾರೆ. ದ್ರೌಪದಿ ದೇವಿ ಭೀಮಸೇನ ದೇವರ ಸೇವೆ ಮಾಡ್ತಾ ಇದ್ದಾಳೆ. ಸುರರಾಜ ಯೋಗ್ಯಾನ ಭುಂಕ್ತ ಭೋಗಾನ್ ಯುವರಾಜ ಏವ, ಯುವರಾಜರಾಗಿಯೇ ಇದ್ದು ದೇವತೆಗಳು ಭೋಗ ಮಾಡುವಂತಹ ಅತ್ಯದ್ಭುತವಾದ ವಿಷಯಗಳನ್ನ ಭೋಗ ಮಾಡ್ತಾ ಭೀಮಸೇನ ದೇವರಿದ್ದಾರೆ. ನೋಡ್ರಿ, ಧರ್ಮರಾಜ ಭೀಮ. ಧರ್ಮರಾಜ ಎಲ್ಲ ವಿಷಯಗಳನ್ನು ಪರಿತ್ಯಾಗ ಮಾಡಿದ, ವಿರಕ್ತನಾಗಿದ್ದ. ಭೀಮಸೇನ ದೇವರು ಎಲ್ಲ ವಿಷಯಗಳನ್ನು ಭೋಗ ಮಾಡ್ತಾ ಇದ್ದಾರೆ. ಇದೇನಿದು ಹೀಗೆ? ಇವರು ವಿರಕ್ತರಾಗಿರ್ಬಹುದಾಗಿತ್ತಲ್ಲ ಅಂತ ಅಂದ್ರೆ ನಾನೇನ್ ತಪ್ಪು ಮಾಡಿದ್ದೇನೆ? ಧರ್ಮರಾಜ ಪಾಪ ಮಾಡಿದ್ದಾನೆ, ಪಾಪ ಮಾಡಿದ್ದನ್ನ ಪರಿಹಾರ ಮಾಡಿಕೊಳ್ಳೋದಕ್ಕಾಗಿ ನೀನು ಅಪಾಪವನ್ನ ಪಾಪ ಅಂತ ತಿಳಿದಿ ಅನ್ನೋದಕ್ಕಾಗಿ ಅಶ್ವಮೇಧೈಹಿ ಅಂದ. ಬಹುವಚನ ಅಂದ್ರು. ಅಶ್ವಮೇಧ ಯಾಗಗಳು ಇಷ್ಟೇ ಅಲ್ಲ, ಅಶ್ವಮೇಧ ಆ ಬಹುವಚನ ಬೇರೆ ಬೇರೆ ಧರ್ಮಗಳಿಗೆ ಉಪಲಕ್ಷಕ ಅದು ಅಂತ ಬೇರೆ ಬೇರೆ ಕಡೆಗೆ ತಿಳಿಸ್ತಾರೆ. ಹೀಗಾಗಿ ದೇವರು ಹೇಳಿದಂತೆ ಪಾಪ ಪರಿಹಾರಕ್ಕಾಗಿ ಮತ್ತೆ ಅಶ್ವಮೇಧ ಯಾಗ ಮಾಡಿದ, ಗೋವ್ರತಾದಿ ಅವುಗಳನ್ನು ಮಾಡ್ತಾ ವಿರಕ್ತನಾಗಿ ತಾನಿದ್ದಾನೆ ಪಾಪ ಪರಿಹಾರಕ್ಕಾಗಿ. ಭೀಮಸೇನ ದೇವರೇನಿದ್ದಾರೆ, ಏನ್ ಪಾಪ ಮಾಡಿದ್ದಾರೆ ಅಂತ ಅವರು ವಿರಕ್ತರಾಗಿ ಇರಬಾರದು ಅಂತ ಅಲ್ಲ, ಆದ್ರೆ ಅಷ್ಟು ಭೋಗಗಳನ್ನ ಮಾಡಿದ್ರು ಅದು ಅವರಿಗೆ ವೈರಾಗ್ಯವೇ. ಯಾಕೆಂದ್ರೆ ಸಮಸ್ತ ಪ್ರಪಂಚವನ್ನ ನುಂಗಿ ನೀರು ಕುಡಿಯುವ ಸಾಮರ್ಥ್ಯ ಅವರಿಗೆ ಇದೆ. ಆದ್ದರಿಂದ ಭೀಮಸೇನ ದೇವರು ಆ ಭೋಗಗಳನ್ನೆಲ್ಲ, ಸುರರಾಜಯೋಗ್ಯವಾದ ಭೋಗಗಳನ್ನ ಅನುಭವಿಸ್ತಾ ಯುವರಾಜರಾಗಿ ಭೀಮಸೇನ ದೇವರಿದ್ದಾರೆ. ಕೃಷ್ಣಾಚ ಪಾರ್ಥಾಶ್ಚತುರೋ ವಿಹಾಯ ಸುವ್ಯಕ್ತ ಸಾರಸ್ವತ ಶುದ್ಧ ಭಾವ ರರಾಜ ರಾಜಾವರಜೇನ ನಿತ್ಯಂ ಅನನ್ಯ ಯೋಗೇನ ಶಿಖೇವ ವನ್ಹೇಹೇ. ದ್ರೌಪದಿ ದೇವಿಯ ಅತ್ಯದ್ಭುತವಾದ ಮಹಿಮೆ ಎಲ್ಲರಿಗೆ ಗೊತ್ತಾಯ್ತಂತೆ. ಧರ್ಮರಾಜ, ಅರ್ಜುನ, ನಕುಲ, ಸಹದೇವ, ಭಾರತೀ ದೇವಿಯರಲ್ಲಿದ್ದಾರೆ. ಭೀಮಸೇನ ದೇವರಿಗೆ ಮಾತ್ರ ಅವರು ಯೋಗ್ಯರು ಅಂತ ಅನ್ನೋದನ್ನ ತಿಳಿದು ದ್ರೌಪದಿ ದೇವಿಯನ್ನ ಬಿಟ್ಟು ಬಿಡುತ್ತಾರೆ. ಆವಾಗಿನಿಂದ ದ್ರೌಪದಿ ದೇವಿ ಕೇವಲ ಭೀಮಸೇನ ದೇವರ ಜೊತೆಗೆ ಇದ್ದಾರೆ. ಅಲ್ಲಿ ಯದ್ಯಪಿ 5 ಜನ ಇದ್ದಾರೆ, ಆ ದೇಹ ಇರುವ ತನಕ ಇರ್ತಾರೆ, ಆದ್ರೆ ಭಾರತೀ ದೇವಿ ವಿಶೇಷವಾಗಿದ್ದಾರೆ. ಅದಕ್ಕಾಗಿ ಉಳಿದ ಪಾಂಡವರಲ್ಲಿಯೂ ವಾಯುದೇವರ ಆವೇಶ ಇತ್ತು. ದ್ರೌಪದಿ ರಹಸ್ಯವನ್ನ, ಜನ್ಮ ರಹಸ್ಯವನ್ನ ತಿಳಿಯಬೇಕಾದ್ರೆ ನೀವು ಅದನ್ನೆಲ್ಲ ತಿಳಿದಿದ್ದೀರಿ. ಕೇವಲ ಭೀಮಸೇನ ದೇವರ ಜೊತೆಗೆ ದ್ರೌಪದಿ ದೇವಿ ಭೀಮಸೇನ ದೇವರ ಸೇವೆ ಮಾಡ್ತಾ ಅವಳಿದ್ದಾರೆ. ಅಪಿ ಸ್ವಕೀಯಂ ಪತಿಮೇವ ಭೀಮಮವಾಪ್ಯ ಸಾ ಪರ್ಯಚರನ್ ಮುದೈವ. ಸಂತೋಷದಿಂದ ಭೀಮಸೇನ ದೇವರ ಸೇವೆ ಮಾಡ್ತಾ ಇದ್ದಾಳೆ. ಸಂತೋಷದಿಂದ ಅವಳು ಸೇವೆ ಮಾಡಬೇಕಾದ್ರೆ ಭೀಮಸೇನ ದೇವರು ಯಾವ ರೀತಿಯಾಗಿ ಆ ದ್ರೌಪದಿ ದೇವಿಯರ ಜೊತೆಗೆ ವ್ಯವಹಾರ ಇತ್ತು ಅಂತ ಅನ್ನೋದನ್ನ ತಿಳಿಯಬಹುದು. ಅಷ್ಟು ಪ್ರೀತಿಯನ್ನ, ವಾತ್ಸಲ್ಯವನ್ನ ಅವರು ಮಾಡಿದ್ರು. ಸಂತೋಷದಿಂದ ಅವರು ಸೇವೆ ಮಾಡ್ತಾ ಇದ್ದಾರೆ ದ್ರೌಪದಿ ದೇವಿಯರು. ರರಾಜ ರಾಜಾವರಜಸ್ತಯ ಸತ್ಯರೂಪಯ ಸೋಮಕ ಕಾಚಿದಾತಯ ಶ್ರಿಯಾ ಭುವಾಚೈವ ಯಥಾಜನಾಭಃ ನಿಹತ್ಯ ಸರ್ವಾನ್ ದಿತಿಜಾನ್ ಮಹಾಬ್ಧೌ. ಈ ದ್ರೌಪದಿ ದೇವಿ ಮಾತ್ರ ಅಲ್ಲ, ಭಾರತೀ ದೇವಿ ಕಾಳಿ ಎಂಬ ರೂಪದಿಂದಲೂ ಅವತಾರವನ್ನು ತಾಳಿದ್ದಾರೆ. ಕಾಶಿರಾಜನ ಮಗಳಾಗಿ ಅವತಾರ ತಾಳಿದ್ದಾಳೆ ಕಾಳಿ ಎಂಬ ಹೆಸರಿನಿಂದ. ಹೀಗಾಗಿ ಆ ಕಾಳಿ ಎಂಬ ದೇವಿಯು ಕೂಡ ಭೀಮಸೇನ ದೇವರ ಜೊತೆಗೆ ಇದ್ದಾರೆ. ಹೀಗೆ ದ್ರೌಪದಿ, ಕಾಳಿ ಅವರಿಬ್ಬರಿಂದ ಸಮೇತರಾಗಿ ಭೀಮಸೇನ ದೇವರಲ್ಲಿ ಎಲ್ಲ ದೈತ್ಯರನ್ನು ಸಂಹಾರ ಮಾಡಿ ಇದ್ದಾರೆ, ರಾರಾಜಮಾನರಾಗಿದ್ದಾರೆ. ಹೇಗೆ ದೃಷ್ಟಾಂತವನ್ನು ಕೊಡ್ತಾರೆ. ಶ್ರೀದೇವಿ ಭೂದೇವಿಯರಿಂದ ಹೇಗೆ ಪರಮಾತ್ಮ ತನ್ನ ಲೋಕದಲ್ಲಿ ಸುಖವಾಗಿ ಇರಬೇಕು. ಯಾರು? ಶ್ರೀದೇವಿ, ಲಕ್ಷ್ಮಿಯೇ. ಭೂದೇವಿ ಯಾರು? ಲಕ್ಷ್ಮಿಯೇ. ಕಾಳಿ ಯಾರು? ಭಾರತೀ ದೇವಿಯ. ದ್ರೌಪದಿ ಭಾರತೀ ದೇವಿಯ 2 ರೂಪಗಳವು. ಆ 2 ರೂಪಗಳಿಂದ ಭೀಮಸೇನ ದೇವರು ಸಂತೋಷದಿಂದ ಇದ್ದಾರೆ. ಸರ್ವೋತ್ತುಂಗೋ ನಾಮತಃ ಪ್ರಾಣವಾಯೋರಂಶೋ ನಿಷಾದಹಂ ಗುರುಪುತ್ರ ಸೋದಿತಃ ಮಾತಾಸ್ಯ ದೇವೀತಿ ಚ ರೌಹಿಣೇಯಿ ಭೀಮ ಪ್ರಿಯಾಸಿ ವಿದ್ಯಾಪುರಾಸ್ಯೈವರಾತ. ಭೀಮಸೇನ ದೇವರಿಗೆ ಒಟ್ಟು 24 ಜನ ಹೆಂಡತಿಯರಿದ್ರಂತೆ. ಅವರೆಲ್ಲರನ್ನು ಸಂಗ್ರಹವಾಗಿ ಇಲ್ಲಿ ತಿಳಿಸ್ತಾರೆ. ಇನ್ನೊಬ್ಬ ಹೆಂಡತಿ, ಅವಳ ಹೆಸರು ದೇವಿ ಅಂತ. ವಸುದೇವನ ಮಗಳು ಸುಭದ್ರ ಹೇಗೆ ಅರ್ಜುನನ ಹೆಂಡತಿಯಾದ್ಲು, ಕೃಷ್ಣನ ತಂಗಿ, ಹಾಗೆ ಇವಳು ಕೃಷ್ಣನ ತಂಗಿ ದೇವಿ ಅಂತ ಇವಳಿಗೆ ಹೆಸರು. ವಸುದೇವನ ಮಗಳು, ರೋಹಿಣಿಯ ಮಗಳವಳು. ಹೀಗಾಗಿ ವಸುದೇವನ ರೋಹಿಣಿಯ ಮಗಳಾದ ದೇವಿ ಎಂಬುವವಳು ಭೀಮಸೇನ ದೇವರ ಹೆಂಡತಿಯಾಗಿದ್ದು, ಆ ದೇವಿಯ ಮಗ ಸರ್ವೋತ್ತುಂಗ ಅಂತ ಅವನ ಹೆಸರು.
ಎಷ್ಟು ಚೆನ್ನಾಗಿ ಹೆಸರಿದೆ ನೋಡಿ. ಸರ್ವೋತ್ತುಂಗ ಅಂತ ಅವನ ಹೆಸರು. ಪ್ರಾಣವಾಯುವಿನ ಅಂಶ ಅವನು, ಪ್ರಾಣವಾಯುವಿನ ಅಂಶ. ಆ ಸರ್ವೋತ್ತುಂಗನನ್ನ ಅಶ್ವತ್ಥಾಮಾಚಾರ್ಯರು ಸಂಹಾರ ಮಾಡಿರ್ತಾರೆ. ಅದನ್ನು ಆ ಕಥೆಯನ್ನು ಇಲ್ಲಿ ತಿಳಿಸ್ತಾರೆ. ಎಲ್ಲಾ ಕಥೆ ಇಲ್ಲಿ ಬಂದು ಹೋಗ್ಬಿಟ್ಟು ಆ ಭೀಮಸೇನ ಮತ್ತು ದೇವಿ ಇವರಿಬ್ಬರ ಮಗ ಸರ್ವೋತ್ತುಂಗ, ಪ್ರಾಣವಾಯುವಿನ ಆವೇಶ. ಆ ಸರ್ವೋತ್ತುಂಗನನ್ನ ಅಶ್ವತ್ಥಾಮಾಚಾರ್ಯ ಸಂಹಾರ ಮಾಡಿದ್ರು. ಅದಾದ ಮೇಲೆ ಆ ದೇವಿ ಭೀಮಸೇನ ದೇವರ ಜೊತೆಗೆ ಸಂತೋಷವಾಗಿ ಅಲ್ಲಿ ಇದ್ದಾಳೆ. ಅನ್ಯಾಶ್ಚಾಸುರು ವಾಸುದೇವ್ಯೋ ದಿಶೋಯ ಆಪಃ ಪೂರ್ವಂ ವಿಂಶತಿರಗ್ರರೂಪಾಃ ತಾಭಿರ್ಯುತೋ ದೈವತೈರಪ್ಯಲಭ್ಯಾನ ಭುಕ್ತ ಭೋಗಾನ್ ವಿಬುಧಾನುಗಾರ್ಚಿತ. ಇಷ್ಟೇ ಅಲ್ಲದೇನೆ ಈ ದೇವಿಯನ್ನ ಬಿಟ್ಟು ವಸುದೇವನ ಮಕ್ಕಳು, ಹೆಣ್ಣು ಮಕ್ಕಳು ಇನ್ನೂ 20 ಜನ. ಆ 20 ಜನ ಹೆಣ್ಣು ಮಕ್ಕಳನ್ನು ಭೀಮಸೇನ ದೇವರು ವಿವಾಹವಾಗಿದ್ದಂತೆ. ಕೃಷ್ಣನ ತಂಗಿಯರು ವಸುದೇವನ ಮಕ್ಕಳು. ವಾಸುದೇವ್ಯ ವಿಂಶತಿ 20 ಜನ. ಅಗ್ರ್ಯ ರೂಪ, ಅದ್ಭುತವಾದ ಸ್ವಭಾವ ಸ್ವರೂಪ ಅವರದ್ದು. ಅಂತಹ 20 ಜನ ಸ್ತ್ರೀಯರ ಜೊತೆಗೆ, ಹೆಂಡತಿಯರ ಜೊತೆಗೆ, ಒಟ್ಟಾರೆ 24 ಜನ ಹೆಂಡತಿಯರ ಜೊತೆಗೆ ದೇವತೆಗಳಿಗೂ ಅಲಭ್ಯವಾಗುವ ಭೋಗಗಳನ್ನ ಅವರು ಅನುಭವಿಸ್ತಾ ದೇವತೆಗಳಿಂದಲೂ ಅರ್ಚಿತರಾಗಿ ಭೀಮಸೇನ ದೇವರಲ್ಲಿದ್ದಾರೆ. ರಕ್ಷ ಧರ್ಮಾನ ಕಿಲಾನ್ ಹರೇ ಸನಿಧಾನ ವಿಪ್ರಾನಂಶಾಸ್ಯ ಯುಕ್ತಾನ್ ಸದ್ವೈಷ್ಣವಾನ್ ವಿದುಷಃ ಪಂಚ ಪಂಚ ಸವೇತನಾನ್ ಗ್ರಾಮ ಮನುಸ್ವಕೀಯಾನ್. ಭೀಮಸೇನ ದೇವರು ಧರ್ಮವನ್ನು ಹೇಗೆ ಸಂರಕ್ಷಣೆ ಮಾಡಿದರು, ಯುವರಾಜರಾಗಿ ಯಾವ ರೀತಿಯಾಗಿ ಕಾರ್ಯವನ್ನ ನಿರ್ವಹಣೆ ಮಾಡಿದರು ಅವರು. ಎಷ್ಟು ಸುಂದರವಾಗಿ ಹೇಳ್ತಾರೆ ಭೀಮಸೇನ ದೇವರು. ರಕ್ಷ ಧರ್ಮ ನಖಿಲಾನ್, ಎಲ್ಲ ಧರ್ಮಗಳನ್ನು ಸಂರಕ್ಷಣೆ ಮಾಡಿದ್ರಂತೆ. ಹೇಗೆ? ಹರೇ ಹೇ ಪರಮಾತ್ಮನ ಅನುಗ್ರಹದಿಂದ. ಒಂದೊಂದು ಗ್ರಾಮಕ್ಕೆ 5 ಜನ ಬ್ರಾಹ್ಮಣರಂತೆ. ಒಂದೊಂದು ಗ್ರಾಮದಲ್ಲಿ 5 ಜನ ಬ್ರಾಹ್ಮಣರು. ಅವರೇನ್ ಮಾಡಬೇಕು? ಧರ್ಮ ಗೊತ್ತಿಲ್ಲದವರಿಗೆ ಧರ್ಮ ಹೇಳಬೇಕು. ಪೂಜೆ ಹೇಗ್ ಮಾಡಬೇಕು, ಸಂಧ್ಯಾ ವಂದನೆ ಹೇಗ್ ಮಾಡಬೇಕು, ಔಪಾಸನ ಹೇಗ್ ಮಾಡಬೇಕು, ಪಂಚಮಹಾಯಜ್ಞ ಹೇಗೆ, ಅಗ್ನಿಹೋತ್ರ ಹೇಗೆ, ಬ್ರಾಹ್ಮಣರ ಧರ್ಮಗಳು ಅಧ್ಯಯನ ಹೇಗೆ, ಅಧ್ಯಾಪನ ಹೇಗೆ, ಅದನ್ನೆಲ್ಲ ನೋಡ್ತಾ ಇರಬೇಕು ಈ 5 ಜನ ಧರ್ಮ ಪ್ರಚಾರಕರು. ಒಂದೊಂದು ಗ್ರಾಮಕ್ಕೆ 5 ಜನ ಭೀಮಸೇನ ದೇವರು ನೇಮನೆ ಮಾಡಿಬಿಟ್ರಂತೆ. ಸದ್ವೈಷ್ಣವಾನ್, ಎಂಥವರವರು? ಸದ್ವೈಷ್ಣವರು. ಅವರಿಗೆ ಸ್ವಯಂ ಆ ಧರ್ಮಗಳಲ್ಲಿ ಆಸಕ್ತಿ ಇದೆ. ಅಂತಹ ವಿದ್ವಾಂಸರನ್ನ ಸದ್ವೈಷ್ಣವಾನ್ ವಿದುಷಃ ಪಂಚ ಪಂಚ, ಬರೀ ಅವರನ್ನ ಇಡೋದಿಷ್ಟೇ ಅಲ್ಲ, ಸವೇತನಾನ್, ಸರಿಯಾದ ಸಮಯಕ್ಕೆ ಅವರಿಗೆ ಸಂಭಾವನೆ. ಭೀಮಸೇನ ದೇವರು ಒಂದು ಕ್ಷಣ ಆಚೆ ಈಚೆ ಆಗುವ ಹಾಗಿಲ್ಲ. ಏನಾದರೂ ವ್ಯತ್ಯಾಸ ಆಯಿತು ಅಂತಂದ್ರೆ ವೇತನ ಕೊಡುವವರೆಗೆ ಶಿಕ್ಷೆ. ಹಾಗೆ ಆಗ್ತಾನೇ ಇರ್ಲಿಲ್ವಂತೆ. ಸರಿಯಾದ ಸಮಯದಲ್ಲಿ ಅವರಿಗೆ ಸಂಭಾವನೆ. ಯಾಕಂದ್ರೆ ತೊಂದರೆ ಆಗಬಾರದು ಬ್ರಾಹ್ಮಣರಿಗೆ, ಅವರ ಉಪಜೀವನಕ್ಕೆ ಯಾವುದೇ ತೊಂದರೆ ಆಗಬಾರದು ಅಂತ ಅನ್ನೋ ಉದ್ದೇಶ. ಮಹಾಸ್ವಾಮಿಗಳ ನಿಜವಾಗಿ ಅವರ ಕರುಣೆಯನ್ನು ನೆಲೆಸಬೇಕು ಅಂತಂದ್ರೆ ಭೀಮಸೇನ ದೇವರ ಧರ್ಮವೇ ಅವರಲ್ಲಿ ಅಚ್ಚುಪಡಿ ಸರಿಯಾಗಿ ಮೊದಲಿಗೆ ಹೋಗ್ಬೇಕು. 1ನೇ ತಾರೀಕು ಅಲ್ಲ ಬರೋದು, 1ನೇ ತಾರೀಕು ಬರೋಷ್ಟ್ರಲ್ಲೇ ಹೋಗ್ಬೇಕು ಎಲ್ಲರಿಗೆ ಸಂಭಾವನೆ. ಹೆಚ್ಚು ಕಡಿಮೆ ಆಗ್ಲಿಕ್ಕಿಲ್ಲ. ಆ ರೀತಿಯಾಗಿ ಶಾಸನ ಮಾಡ್ತಾರೆ. ಕರ್ಮಗಳನ್ನು ಅದೇ ರೀತಿಯಾಗಿ ಮಾಡಿಸ್ತಾರೆ. ಕಾರ್ಯಗಳನ್ನ ಯಾರ್ಯಾರು ಏನೇನ್ ಕೆಲಸ ಮಾಡ್ತಾ ಇದ್ದೀವಿ, ಹೇಗೆ ಮಾಡ್ತಾ ಇದ್ದೀವಿ, ಏನ್ ಸುಂದರವಾದ ಇದು. ಮಾಡದೇ ಇದ್ದವರಿಗೆ ಹೇಳೋದು ಹೇಗೆ, ಅವರ ವಿಚಿತ್ರವಾದ ಆ ವ್ಯಾಪಾರಗಳು, ಆ ಧರ್ಮಗಳು ವಿಶಿಷ್ಟ. ಭೀಮಸೇನ ದೇವರ ಅನುಗ್ರಹ ವಿಶಿಷ್ಟ ಅನುಗ್ರಹ ಅಂತ ಅನಿಸ್ತದೆ. ಸವೇತನಾನ್ ಗ್ರಾಮ ಮನು ಸ್ವಕೀಯ. ಹೀಗಾಗಿ ತಮ್ಮವರೇ ಆದ ತನ್ನ ಮೇಲೆ ಭಕ್ತರವರು, ತನ್ನ ಶಿಷ್ಯರು ಅಂತಹ ಬ್ರಾಹ್ಮಣರನ್ನ 5 ಜನ ಆಯಾ ಗ್ರಾಮದಲ್ಲಿಟ್ಟು ಧರ್ಮ ಪ್ರಚಾರವನ್ನ ಭೀಮಸೇನ ದೇವರು ಮಾಡ್ತಾ ಇದ್ದಾರೆ. ದಧಾರ ದಂಡಂ ತದವರ್ತಿಷು ಸ್ವಯಂ ಜಗ್ರಾಹ ಚಾನ್ವೇವ ಮುಧಾತ ತದ್ಗತಾಂ ತದ್ವರ್ತಮನ್ಯೈರಪಿ ವಿಪ್ರವರ್ಯೈಃ ಸಂಶೋಧಯನ್ ಸರ್ವಮಸೌ ಯಥಾವ್ಯಧಾತ್. ಆ 5 ಜನ ಬ್ರಾಹ್ಮಣರೇನಿದ್ದಾರಲ್ಲ, ಒಂದೊಂದು ಪ್ರದೇಶವನ್ನ ಒಪ್ಪಿಸಿದ್ರೋ ಏನೋ ಗೊತ್ತಿಲ್ಲ, ಅಂತೂ ಆ ಪ್ರದೇಶದಲ್ಲಿ ಯಾರ ಧರ್ಮವನ್ನ ಮಾಡ್ತಾ ಇಲ್ಲ ಅದನ್ನ ಭೀಮಸೇನ ದೇವರಿಗೆ ಹೇಳಬೇಕು. ಇಂಥವರು ಈ ಪ್ರದೇಶದಲ್ಲಿದ್ದವರು ಇಂಥ ಹೆಸರನ್ನ ಧರ್ಮ ಮಾಡ್ತಾ ಇಲ್ಲ ಅಂತ ಭೀಮಸೇನ ದೇವರಿಗೆ ಸುದ್ದಿ ಮುಟ್ಲೇಬೇಕು. ಸುದ್ದಿ ಮುಟ್ಟಿದ್ರೆ ಅವರಿಗೆ ಶಿಕ್ಷೆ ಆಗ್ಬೇಕು. ಭೀಮಸೇನ ದೇವರು ಶಿಕ್ಷೆ ಕೊಡ್ಬೇಕು ಅವರಿಗೆ, ಧರ್ಮ ಮಾಡದೇ ಇದ್ದವರಿಗೆ. ದಧಾರ ದಂಡಂ ತದವರ್ತಿಷು, ಧರ್ಮ ಮಾಡದೇ ಇದ್ದವರಲ್ಲಿ ಶಿಕ್ಷೆ ಮಾಡ್ತಾ ಇದ್ರು ಭೀಮಸೇನ ದೇವರು. ಸ್ವಯಂ ಯಾರಿಗೂ ಒಪ್ಪಿಸ್ತಾ ಇರಲಿಲ್ಲ, ಸ್ವಯಂ ತಾವೇ ಶಿಕ್ಷೆ ಕೊಡ್ತಾ ಇದ್ರು ಭೀಮಸೇನ ದೇವರು. ಜಗ್ರಾಹ ಚಾಂಬೇವ ಮುದಾತ ತದ್ಗತ. ಆಮೇಲೆ ಈ ಬ್ರಾಹ್ಮಣರು ಬರೀ ಯಾರು ಮಾಡೋದಿಲ್ಲ ಅಷ್ಟೇ ಹೇಳೋದಿಲ್ಲ, ಯಾರು ಮಾಡ್ತಾರೆ ಅವರ ಹೆಸರು ಹೋಗಿ ಹೇಳ್ಬೇಕಂತೆ. ಯಾರು ಮಾಡ್ತಾರಲ್ಲ ಬಹಳ ಸಂತೋಷ ಪಡ್ತಾ ಇದ್ರ. ನೀ ಹೇಳಿದ್ರಪ್ಪ 5 ಜನ ನಿನ್ನ ಬಗ್ಗೆ ಬಹಳ ಚೆನ್ನಾಗಿ ಧರ್ಮ ಮಾಡ್ತಾ ಇದ್ದೆ ಅಂತೆ, ಬಹಳ ಸಂತೋಷ ಆಯ್ತು. ಭೀಮಸೇನ ದೇವರು ಹೇಳ್ಬೇಕು, ಏನ್ ಆನಂದ ಆಗ್ಬೇಕು ಅವ ಜನರಿಗೆ. ಭೀಮಸೇನ ದೇವರು ಹೇಳಿದರೆ, ಮಹಾಸ್ವಾಮಿಗಳು ಹೇಳಿದರೆ ನಮಗೆಲ್ಲ ಸಂತೋಷವಾಗ್ತದೆ. ಇಲ್ಲ ಇಷ್ಟೆಲ್ಲ ಜನ ಹೇಳಿದ್ರಪ್ಪ ನಿಮ್ ಬಗ್ಗೆ ಅಂತ ಹೇಳಿದಾಗ ಎಷ್ಟು ಸಂತೋಷವಾಗ್ತದೆ. ಹಾಗೆ
ಆ ಬ್ರಾಹ್ಮಣರೆಲ್ಲ ಹೋಗಿ ಯಾರು ಧರ್ಮ ಮಾಡ್ತಾರೆ ಅವರ ಬಗ್ಗೆಯೂ ಹೇಳಬೇಕಂತೆ. ಹಾಗೆ ನಿಷ್ಪಕ್ಷಪಾತಿಗಳಾದ ಬ್ರಾಹ್ಮಣರವರಾಗಿದ್ರು, ವಿದ್ವಾಂಸರವರಾಗಿದ್ರು. ಭೀಮಸೇನ ದೇವರಿಗೆ ಬಹಳ ಸಂತೋಷ ಆಗ್ತಾ ಇತ್ತು. ತದ್ವೃತ್ತಂ, ಆ 5 ಜನ ಕೆಲಸ ಮಾಡ್ತಾ ಇದ್ದಾರಾ ಇಲ್ಲ, ಅದನ್ನು ನೋಡ್ಕೊಳ್ಳೋದಕ್ಕಾಗಿ ಮತ್ತೊಬ್ಬರನ್ನಿಟ್ಟಿದ್ರು. ಎಲ್ಲಿ ತನಕ ಏನಿಲ್ಲ, ಇಬ್ಬರೇ 5 ಜನ, ಅವರ ಮೇಲೆ ಮತ್ತೊಬ್ಬರು, ಅದರ ಮೇಲೆ ಭೀಮಸೇನ ದೇವರೇ, ಮತ್ತಾರೂ ಇಲ್ಲ ಮಧ್ಯದಲ್ಲಿ. ಅಷ್ಟು ವಿಶ್ವಾಸ ಭೀಮಸೇನ ದೇವರಿಗೆ. ಅವಿಶ್ವಾಸ ಇದ್ದಲ್ಲಿ ಹಾಗೆ ಬೆಳೀತಾ ಹೋಗ್ತದೆ, ಅವ್ರ ಮೇಲವರು ಬೆಳೀತಾ ಹೋಗ್ತದೆ. ಆದರೆ ಈ ರೀತಿಯಾಗಿ ಧರ್ಮ ವ್ಯವಸ್ಥೆಯನ್ನು ಭೀಮಸೇನ ದೇವರು ಮಾಡ್ತಾ ಇದ್ದಾರೆ. ನಾ ವೈಷ್ಣವ ಕಶ್ಚಿದ ಭೂತ್ ಕುತಶ್ಚಿತ ನೈವಾನ್ಯ ನಿಷ್ಠೋ ನ ಚ ಧರ್ಮ ಹಂತ ನ ವಿದ್ಯವರ್ತಿ ನ ಚ ದುಃಖಿತೋ ಭೂತ ನಾ ಪೂರ್ಣವಿತ್ತಶ್ಚ ತದೀಯ ರಾಷ್ಟ್ರೇ. ಭೀಮಸೇನ ದೇವರ ರಾಷ್ಟ್ರ ಅಂತ ಹೇಳ್ತಾರೆ ಲಿಂಗಾಚಾರ್ಯರು. ಆ ಭೀಮಸೇನ ದೇವರ ರಾಷ್ಟ್ರದಲ್ಲಿ ಅವೈಷ್ಣವ ಒಬ್ಬವಿರ್ಲಿಲ್ಲ. ದುರ್ಯೋಧನ ಹೋಗೇ ಬಿಟ್ಟಿದ್ನಲ್ಲ, ಇನ್ಯಾರೋ ವೈಷ್ಣವ ಬರ್ಬೇಕಲ್ಲಿ. ಅವೈಷ್ಣವರು ಯಾರೂ ಇರ್ಲಿಲ್ಲ. ಬೇರೆಯವರನ್ನು ಸರ್ವೋತ್ತಮ ಅಂತ ಹೇಳುವವರು ಯಾರೂ ಇರ್ಲಿಲ್ಲ. ಧರ್ಮಕ್ಕೆ ಹಾನಿ ಉಂಟು ಮಾಡುವವರು ಯಾರೂ ಇರ್ಲಿಲ್ಲ. ವಿಧಿಯನ್ನ ಮೀರಿ ನಡೆಯುವವರು ಯಾರೂ ಇರ್ಲಿಲ್ಲ. ನ ವಿದ್ಯವರ್ತಿ, ದುಃಖ ಯಾರಿಗೂ ಇರ್ಲಿಲ್ಲ. ನನ್ನ ಮನೆಯಲ್ಲಿ ಬಹಳ ಸ್ವಲ್ಪ ಹಣ ಇದೆ, ಪ್ರಸಂಗವೇ ಇರಲಿಲ್ಲ. ಪೂರ್ಣ ವಿತ್ತ, ಎಷ್ಟು ಬೇಕೋ ಅಷ್ಟು ಹಣ ಎಲ್ಲರ ಮನೆಯಲ್ಲಿ ನನ್ನಲ್ಲಿ ಕಡಿಮೆ ಇದೆ, ಪ್ರಸಂಗವೇ ಅವರ ರಾಜ್ಯದಲ್ಲಿ ಇರಲಿಲ್ಲ. ತದೀಯ ರಾಷ್ಟ್ರ, ಇದು ಭೀಮಸೇನ ದೇವರ ರಾಷ್ಟ್ರ ಅಂತ ಅಂತಾರೆ. ಇವತ್ತಿನ ಜನ ಎಲ್ಲ ಸಮ ಅಂತ ಹೇಳಿ ಎಲ್ರೂ ಸಮಾನರಾಗಬೇಕು, ಎಲ್ರೂ ಮಾತಾಡ್ತಾ ಇದ್ದಾರೆ. ಅವರೇ 10,000 ಕೋಟಿ ಪಡೆದು ಕೂತಿದ್ದಾರೆ. ಯಾರಿಗೇನಿದೆ? ಭೀಮಸೇನ ದೇವರ ರಾಷ್ಟ್ರ ಹೇಗಿದೆ ನೋಡಿ, ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಇವತ್ತಿನವರು ಬರೀ ಬಾಯಿ ಮಾತಾಡ್ತಾ ಇದ್ದಾರೆ. ಭೀಮಸೇನ ದೇವರ ರಾಷ್ಟ್ರದಲ್ಲಿ ಅಪೂರ್ಣ ವಿತ್ತರಾದವರು ಯಾರೂ ಇರಲಿಲ್ಲ. ಅವರವರಿಗೆ ಬೇಕಾದಷ್ಟು ಹಣವನ್ನ ಅವರಿಗೆ ಒದಗಿಸಿ ಕೊಟ್ಟಿದ್ರು. ಕಥೆಯನ್ನು ಕೇಳಿದ್ರೆ ನೀವು, ಯುದ್ಧದಲ್ಲಿಯೂ ಸಹ ಆ ಬೇಡರಿಗೆ ಹಣವನ್ನು ಕೊಟ್ಟರು ಭೀಮಸೇನ ದೇವರು. ಅಂದಮೇಲೆ ಆ ರೀತಿಯಾಗಿ ರಾಷ್ಟ್ರ ಇತ್ತು. ವಾಸಿಷ್ಠ ವೃಷ್ಣಿ ಪ್ರವರೋ ಪ್ರಪಶ್ಯತಾಂ ತಾಭ್ಯಾಂಚ ಭೀಮೇನ ಮುನೀಶ್ವರೈಶ್ಚ ಸಂಶಿಕ್ಷಿತಾನಾಂ ಪ್ರಥಮಾದ್ಯುಗಾಚ್ಚ ಗುಣಾಧಿಕ ಕಲಿರಾಸೀತ್ ಪ್ರಜಾನಾಂ. ಯದ್ಯಪಿ ದ್ವಾಪರದ ಅಂತಕಾಲ, ಕಲಿಕಾಲ ಅಂತ ವ್ಯವಹಾರ ಮಾಡ್ತಾ ಇದ್ದಾರೆ. ಯಾಕೆ? ಯಾವಾಗ ದುರ್ಯೋಧನ ಸತ್ತು ಬಿದ್ದ ಆವಾಗಿಂದ ಕಲಿಯುಗ ಪ್ರಾರಂಭವಾಯಿತು ಅಂತ ಅನ್ನೋದಕ್ಕಾಗಿ ಹೇಳ್ತಾರೆ. ಅದು ಕಲಿಯುಗ. ಅಂತಹ ಕಲಿಯುಗದಲ್ಲಿಯೂ ಕೂಡ ಕೃತಯುಗಕ್ಕಿಂತಲೂ ಅಧಿಕವಾಯಿತಂತೆ ಆ ಕಲಿಯುಗ ಭೀಮಸೇನ ದೇವರಿದ್ದದ್ದಕ್ಕಾಗಿ. ಯಾಕೆ? ಆ ರಾಜ್ಯದಲ್ಲಿ ಕೃಷ್ಣ, ವೇದವ್ಯಾಸ ದೇವರು ಇಬ್ಬರನ್ನ ನೋಡುವ ಸೌಭಾಗ್ಯ ಇತ್ತಂತೆ. ಪ್ರತಿಮೆ ಅಲ್ಲ, ಸಾಕ್ಷಾತ್ ಜ್ಞಾನಾನಂದಮಯ ಪರಮಾತ್ಮ ಅವನ ದರ್ಶನಕ್ಕಾಗಿ ಬರ್ತಾ ಇದ್ರಂತೆ. ಎಲ್ಲಿಂದಲೋ ಬರ್ತಾ ಇದ್ರಂತೆ. ಕೃಷ್ಣನ ದರ್ಶನ ಆಗ್ಬೇಕು, ವೇದವ್ಯಾಸ ದೇವರ ದರ್ಶನ ಆಗ್ಬೇಕು ಅಂತ. ಹೀಗಾಗಿ ಅವರಿಬ್ಬರ ದರ್ಶನ ಆಗ್ತಾ ಇತ್ತು. ಭೀಮಸೇನ ದೇವರ ನಿಗ್ರಹ, ಭೀಮಸೇನ ದೇವರ ಶಾಸನ ಹೀಗೆ ಇತ್ತು. ಎಲ್ಲ ಮುನೀಶ್ವರರು ಅಲ್ಲಿ ಬರ್ತಾ ಇದ್ರಂತೆ. ಅದಕ್ಕಾಗಿ ಅವರು ಶಿಕ್ಷಣೆ ಕೊಡ್ತಾ ಇದ್ರಂತೆ. ಹೀಗಾಗಿ ಕೃತಯುಗಕ್ಕಿಂತಲೂ ಅದು ಅಧಿಕವಾಯಿತು ಜನರಿಗೆಲ್ಲ. ಶುಭಂ ಮಹತ್ ಸ್ವಲ್ಪಮಲಂ ಕೃತೇಹಿ ವಿಪರ್ಯಯೇಣ ಶುಭಮೇವ ದೋಷಃ ತದ್ಧೀನಮಪ್ಯುಚ್ಚ ಶುಭಂ ಕೃತಾದ್ಯುಗಾತ್ ಚಕ್ರೇ ಕಲಿಂ ಮಾರುತಿರಚ್ಯುತಾಶ್ರಯಾತ್. ಕೃತಯುಗಕ್ಕಿಂತಲೂ ಯಾಕೆ ಹೆಚ್ಚಾಯಿತು ಅಂದ್ರೆ, ಅಲ್ಲಿ ಬಹಳ ಪುಣ್ಯ ಮಾಡಿದ್ರೆ ಸ್ವಲ್ಪ, ಬಹಳ ಧರ್ಮ ಮಾಡಿದ್ರೆ ಸ್ವಲ್ಪ ಫಲ ಅಂತೆ ಕೃತಯುಗದಲ್ಲಿ. ಕಲಿಯುಗದಲ್ಲಿ ಹಾಗಲ್ಲ, ಸ್ವಲ್ಪ ಪುಣ್ಯ ಮಾಡಿದ್ರೆ ಬಹಳ ಫಲ. ಏನ್ ನೋಡಿ ಕಲಿಯುಗದ ಪ್ರಭಾವ, ಇದು ಕಲಿಯುಗದ ಪ್ರಭಾವ. ಈಗ ಕಲಿಯುಗದಲ್ಲಿ ಹುಟ್ಟಬೇಕು ಅಂತ ಅನ್ಕೊಳ್ತಾರಂತೆ ಅನೇಕ ಜನ. ಅದಕ್ಕೆ ವಿಪರೀತವಾಗಿ ಸ್ವಲ್ಪ ಪಾಪ ಮಾಡಿದ್ರು ಅಂದ್ರೆ ಅದಕ್ಕೆ ಬಹಳ ದುಃಖವನ್ನು ಅನುಭವಿಸ್ಬೇಕು ಕೃತಯುಗದಲ್ಲಿ. ಕಲಿಯುಗದಲ್ಲಿ ಹಾಗಲ್ಲ, ಬಹಳ ಪಾಪ ಮಾಡಿದ್ರೆ ಅದರ ಫಲ ಸ್ವಲ್ಪ ಇರ್ತದೆ. ಅದಕ್ಕಾಗಿ ಕೃತಯುಗಕ್ಕಿಂತಲೂ ಎಲ್ರಿಗಲ್ಲ, ಧಾರ್ಮಿಕರಿಗೆ ಮಾತ್ರ ಇದು. ಯಾರು ವೈಷ್ಣವರಿದ್ದಾರೆ, ವಿಷ್ಣುವನ್ನು ನಂಬಿದ್ದಾರೆ, ಧರ್ಮವನ್ನು ಮಾಡ್ತಾ ಇದ್ದಾರೆ, ಅಂತಹ ಶ್ರೀಮದಾಚಾರ್ಯರ ಸಚ್ಚಾಸ್ತ್ರಗಳ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ, ಒಟ್ಟಾರೆ ಧಾರ್ಮಿಕರು ಯಾರು ಅಂಥವರಿಗೆ ನಿಯಮವೇ ಹೊರತು ಯಾರು ಬೇಕಾದ್ದೇ ಅಂತಹ ಪಾಪ ಮಾಡಲಿ ಅಂತ ಸರ್ವಥಾ ಆ ಅಭಿಪ್ರಾಯ ಅಲ್ಲ. ಆದ್ದರಿಂದ ಈ ಕೃತಯುಗಕ್ಕಿಂತಲೂ ಅದು ಹೆಚ್ಚಾಯಿತು ಅಂತ ಹೇಳ್ತಾರೆ. ಹೆಚ್ಚಾಯಿತಲ್ಲ, ಮಾರುತಿರಚ್ಯುತಾಶ್ರಯ, ವಾಯುದೇವರ ಮತ್ತು ಪರಮಾತ್ಮನ ಬಲದಿಂದ ಆ ಕಲಿಯುಗವನ್ನೇ ಕೃತಯುಗಕ್ಕಿಂತಲೂ ಅಧಿಕ ಮಾಡಿದ್ರಂತೆ ಅವರಿಬ್ಬರು. ಭೀಮ ಮತ್ತು ಕೃಷ್ಣ, ವ್ಯಾಸ, 3 ಜನ. ಆ 3 ಜನ ಹಾಗೆ ಮಾಡಿದರು ಅಂತ ಪರಮ ಸುಂದರವಾಗಿ ಇಲ್ಲಿ ನಮಗೆ ತಿಳಿಸ್ತಾರೆ. ಧನಂಜಯ ಪ್ರೋತ್ಯತ ದಂಡ ಆಸೀತ್ ಸದಾನ್ಯ ಚಕ್ರೇಶು ನಿಜಾಗ್ರಜೇರಿತಃ ವಿಭೀಷಯಿತ್ವಾ ನೃಪತಿಂ ಸರತ್ತಾನ್ ಪದೋ ನೃಪಸ್ಯ ಅಗ್ರಭುವೋನ್ಯಪಾತಯತ. ಧನಂಜಯ ಏನ್ ಮಾಡ್ತಾ ಇದ್ದ? ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಸಂಚಾರ ಮಾಡಿ ಯಾರಾದರೂ ಶತ್ರುಗಳು ತಲೆ ಎತ್ತಿದ್ದಾರಾ ಅವರನ್ನು ಮತ್ತೆ ತಲೆ ತಗ್ಗಿಸಿ ಅವರನ್ನು ಬಡೆದು ಅವರನ್ನು ಗೆದ್ದು ಆ ಐಶ್ವರ್ಯವನ್ನೆಲ್ಲ ತಂದು ಧರ್ಮರಾಜನ ಕಾಲಿಗೆ
ಹಾಕ್ತಾ ಇದ್ದ. ಈ ರೀತಿಯಾಗಿ ಶತ್ರು ಸಂಹಾರಕನಾಗಿ ಅರ್ಜುನ ಇದ್ದಾನೆ. ಸದೈವ ಕೃಷ್ಣಸ್ಯ ಮುಖಾರವಿಂದ ದ್ವಿನಿಸೃತಂ ತತ್ವವಿನಿರ್ಣಜಾಮೃತಂ ಪಿಬನ್ ಸುತಾದ್ಯಾಧಿಮಸೌ ಕ್ರಮೇಣ ತ್ಯಜೌಶ್ಚ ರೇಮೇ ವಿರತಾತಿ ಭೋಗ. ಯಾವಾಗಲೂ ಕೃಷ್ಣ ಪರಮಾತ್ಮ ಅವನಿಗೆ ತತ್ವೋಪದೇಶವನ್ನು ಮಾಡ್ತಾ ಇದ್ದಂತೆ. ಯಾಕೆ ಭೀಮನಿಗೆ ಮಾಡ್ತಾ ಇರ್ಲಿಲ್ವಾ? ಬೇಕಾಗಿದ್ದಿಲ್ಲ ಭೀಮನಿಗೆ. ಇವರಿಗೆ ಯಾಕೆ ಬೇಕಾಯಿತು? ಮಕ್ಕಳ ಸಂಹಾರದಿಂದ ದುಃಖ ಆಗಿತ್ತು ಅವನಿಗೆ. ಮಕ್ಕಳಿಲ್ಲ, ಮಕ್ಕಳ ಮರಣದಿಂದ ಅವನಿಗೆ ದುಃಖ ಆಗಿತ್ತು. ಆ ದುಃಖದ ಪರಿಹಾರಕ್ಕಾಗಿ ಕೃಷ್ಣ ಪರಮಾತ್ಮ ತತ್ವೋಪದೇಶವನ್ನ ಅರ್ಜುನನಿಗೆ ಮಾಡ್ತಾ ಇದ್ದ. ಆ ತತ್ವೋಪದೇಶವನ್ನ ಪಡೆದು ಆ ಮಾನಸಿಕ ವ್ಯಥೆ ಮತ್ತು ದುಃಖವನ್ನು ಪರಿಹಾರ ಮಾಡಿಕೊಳ್ಳುತ್ತಾ ಇದ್ದ ಅರ್ಜುನ. ದುಶ್ಯಾಸನಸ್ಯಾವಸತಂ ಸುಭದ್ರಾ ಚಿತ್ರಾಂಗದ ಸಹಿತೋದ್ಯಾವಸಂಶ್ಚ ಸಚಂದ್ರಿಕಾ ಕಾಂತಿರನೂನ ಬಿಂಬೋ ನಭಸ್ಥಿತಶ್ಚಂದ್ರ ಇವತ್ಯರೋಚತ. ದುಶ್ಯಾಸನನ ಮನೆಯಲ್ಲಿ ಅರ್ಜುನ ಇದ್ದಾನೆ. ಸುಭದ್ರಾದೇವಿ ಮತ್ತು ಚಿತ್ರಾಂಗದ ಅವರಿಬ್ಬರು ಹೆಂಡತಿಯರ ಜೊತೆಗೆ ಇದ್ದಾನೆ. ಹೇಗೆ ಮತ್ತೆ ಆಕಾಶದಲ್ಲಿ ಚಂದ್ರಿಕಾ ಮತ್ತು ಕಾಂತಿ ಎಂಬ ಹೆಂಡತಿಯರ ಜೊತೆಗೆ ಚಂದ್ರ ಇರ್ತಾನೋ ಹಾಗೆ ದುಶ್ಯಾಸನ ಮನೆಯಲ್ಲಿ ಅರ್ಜುನ ಶೋಭಾಯಮಾನನಾಗಿ ಇದ್ದಾನೆ. ಸಮಸ್ತ ಭೃತ್ಯಾಶ್ರಿತ ವೇತನಾನಾಂ ಮಾತ್ರೇಯ ಆಸೀತ್ ಪ್ರಥಮ ಪ್ರದಾತ ಚತುರ್ಮುಖಸ್ಯಾವಸತೆ ವಸಚ್ಚ ಸಮದ್ರರಾಜಾತ್ಮಜಯ ಅಗ್ರೇವರ್ತಿ. ಆದ್ಮೇಲೆ ಸಮಸ್ತ ಭೃತ್ಯಾಶ್ರಿತ ವೇತನಾನಾಂ ಮಾತ್ರೇಯ ಆಸೀತ್. ನಕುಲ ಅವನು ಎಲ್ಲ ಸೇವಕರಿಗೆ ವೇತನಗಳನ್ನು ಕೊಡೋದು, ಧನವನ್ನು ಕೊಡೋದು. ತಿಂಗಳಿಗೆ ಏನ್ ನಿಯಮವನ್ನು ಮಾಡಿಕೊಂಡಿದ್ರು ಆ ನಿಯಮಕ್ಕೆ ಅನುಗುಣವಾಗಿ ಅದಕ್ಕಿಂತಲೂ ಮೊದಲಿಗೆ ಎಲ್ಲರಿಗೆ ವೇತನವನ್ನು ಕೊಡುವ ಆ ಕಾರ್ಯದಲ್ಲಿ ಆ ನಕುಲ ತಾನು ವ್ಯಾಪೃತನಾಗಿದ್ದಾನೆ. ಆ ವ್ಯಾಪಾರವನ್ನು ಮಾಡ್ತಾ ಇದ್ದಾನೆ. ದುರ್ಮುಖನ ಮಕನ ಮನೆಯಲ್ಲಿದ್ದಾನೆ. ಶಲ್ಯನ ಮಗಳು ತನ್ನ ಪತ್ನಿ ಅವಳ ಜೊತೆಗೆ ಸುಖವಾಗವನಿದ್ದಾನೆ. ಸಂಧಾನ ಭೇದಾನುಗತ ಪ್ರವೃತ್ತಿಸ್ತಿಷ್ಠಂಶ್ಚ ದುರ್ಮರ್ಷಣ ಶುಭ್ರ ಸತ್ಮನಿ ನೃಪಂಗರಕ್ಷ ಪ್ರಗೃಹೀತ ಖಡ್ಗ ತಸ್ಯಾನುಜೋ ಮಾಗದ ಕನ್ಯೆಯಾಸೀತ. ಸಹದೇವ ಸಂಧಾನ ಭೇದ ಮುಂತಾದ ಆ ರಾಜಧರ್ಮಗಳೇನಿವೆಯಲ್ಲ ಆ ರಾಜಧರ್ಮಗಳಲ್ಲಿ ತಾನಿದ್ದು ದುರ್ಮರ್ಷಣನ ಮನೆಯಲ್ಲಿ ವಾಸವಾಗಿದ್ದಾನೆ. ರಾಜನ ಅಂಗರಕ್ಷಕನಾಗಿ ಅವನು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾನೆ. ಜರಾಸಂಧನ ಮಗಳ ಜೊತೆಗೆ ಸುಖವಾಗಿ ಅಲ್ಲಿದ್ದಾನೆ. ಸೇನಾಪತಿ ಕೃಪ ಆಸೀತ್ಯುತ್ಸು ಸಸಂಜರೋ ವಿದುರಶ್ಚಾಂಬಿಕೇಯಂ ಪಾರ್ಥೇರಿತಾ ಪರ್ಯಚರಂ ಸ್ವಯಂ ಚ ಸರ್ವೇ ಯಥಾ ದೈವತ ಮಾದರೇಣ. ಆ ಸಂದರ್ಭದಲ್ಲಿಯೂ ಕೃಪಾಚಾರ್ಯರನ್ನ ಬಿಡ್ಲಿಲ್ಲ ಪಾಂಡವರು. ಕೌರವರ ಪಕ್ಷದಲ್ಲಿ ನಿಂತು ಯುದ್ಧ ಮಾಡಿದ್ದಾರೆ, ಆಚಾರ್ಯ ನಮಗೆ ಬೇಕು ಅಂತ ಅಲ್ಲಿಲ್ಲ. ಕೃಪಾಚಾರ್ಯರು ಆಚಾರ್ಯರೇ ನಮಗೆ, ನಮ್ಮ ವಂಶದ ಆಚಾರ್ಯರು ಅಂತ ಹೇಳಿ ಅವರನ್ನ ಸೇನಾಪತಿಗಳನ್ನಾಗಿ ಮಾಡಿಕೊಳ್ತಾರೆ. ಸಂಜಯ ವಿದುರ ಅವರಿಬ್ಬರು ಧೃತರಾಷ್ಟ್ರನನ್ನು ನೋಡಿಕೊಳ್ಳೋದಕ್ಕಾಗಿ ಅವರಿಬ್ಬರನ್ನು ನೇಮನೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಉಳಿದ ಪಾಂಡವರು ಧರ್ಮರಾಜ, ಅರ್ಜುನ, ನಕುಲ, ಸಹದೇವ ಅವರು ಕೂಡ ಮತ್ತೆ ಧೃತರಾಷ್ಟ್ರನ ಎಲ್ಲ ರೀತಿಯಾದ ಸೇವೆಯನ್ನ ಅವರು ಮಾಡ್ತಾ ಇದ್ದಾರೆ. ಸರ್ವೇ ಯಥಾ ದೈವತ ಮಾದರೇಣ. ದೇವರನ್ನ ಯಾವ ರೀತಿಯಾಗಿ ದೇವತೆಗಳು ನೋಡಿಕೊಳ್ತಾರೆ ಆ ರೀತಿಯಾಗಿ ಧೃತರಾಷ್ಟ್ರನ ಸೇವೆಯನ್ನು ಮಾಡ್ತಾ ಇದ್ದಾರೆ. ದುರೂಪ ಕೃಷ್ಣ ಪ್ರಹಿತೇಶು ಪಾಂಡುಷು ಕ್ಷಿತಿಂ ಪ್ರಶಾಸತ್ಸು ನ ಕಶ್ಚನಾತುರಃ ನ ಚಕ್ರಮಾನ್ ಮೃತ್ಯುರಭೂತ್ ನನಾರ್ಯೋ ವಿವರ್ತಕಾನೋ ವಿಧುರಾನರಾಶ್ಚ. ದ್ವಿರೂಪ ಕೃಷ್ಣ ಪ್ರಹಿತೇಶು, ಎರಡು ರೂಪದಿಂದ ಕೃಷ್ಣ ಇದ್ದ. ವೇದವ್ಯಾಸ ಕೃಷ್ಣ ಹಾಗೆ ಇದ್ದು ಪಾಂಡವರ ಶಾಸಕನಾಗಿ ಅಲ್ಲಿದ್ದಾನೆ. ಇದ್ದಾಗ ಹೇಗೆ ರಾಜ್ಯ ಇದೆ ಅಂತಂದ್ರೆ ಆ ಪಾಂಡವರು ರಾಜ್ಯ ಆಳ್ತಾ ಇದ್ದಾರೆ ಅವರಿಬ್ಬರ ನಾಯಕತ್ವದಲ್ಲಿ. ಯಾರಿಗೂ ದುಃಖ ಇಲ್ಲ, ಅಕ್ರಮದಿಂದ ಮೃತ್ಯು ಯಾರಿಗೂ ಇಲ್ಲ, ಅಪಘಾತ ಘಾತ ಚತುರ್ದಶಿ ಇಲ್ವೇ ಇಲ್ಲ. ಪಾಂಡವರು ರಾಜ್ಯವನ್ನು ಸ್ವೀಕಾರ ಮಾಡಿದ ಮೇಲೆ ಲೋಕವೇ ಸುಮ್ಮನೆ ಹೆಸರು ಹಾಕೋದಷ್ಟೇ. ಘಾತ ಚತುರ್ದಶಿ ಅದು ಮರ್ತು ಹೋಗಬಾರದು ಅಂತ ಅನ್ನೋದಕ್ಕಾಗಿ ಹಾಕ್ತಾ ಇದ್ರೆ ನಾವು ಪಂಚಾಂಗಕ್ಕೆ ಹೇಗಿದ್ದು ಗೊತ್ತಿಲ್ಲ. ಅವಾಗ ಅಂತೂ ಘಾತ ಚತುರ್ದಶಿ ಇಲ್ವೇ ಇಲ್ಲ, ಅಕ್ರಮ ಮೃತ್ಯುವೇ ಇಲ್ಲ, ಘಾತ ಮೃತ್ಯುವೇ ಇಲ್ಲ, ಅಪಘಾತವೇ ಇಲ್ಲ. ಆ ನಾರ್ಯೋ ವಿಭರ್ತ್ರಕಾಹ, ಸ್ತ್ರೀಯರಿಗೆ ಗಂಡನ ವಿಯೋಗ ಇಲ್ಲ. ನೋ ವಿಧುರ ನರಾಶ್ಚ, ಮನುಷ್ಯರು ವಿಧುರರಲ್ಲ. ಅದು ಯಾವ ರೀತಿಯಾದ ಧರ್ಮದ ಪಾಲನೆ ಇತ್ತೋ ಬಹಳ ವಿಚಿತ್ರವಾದ ಇದಿತ್ತು ಅಂತ ಹೇಳ್ತಾರೆ. ಹಾಗೇನಲ್ಲ, ಈಗ ಆಗಿನ ಕಾಲದ ಧರ್ಮವನ್ನು ನಾನು ಹೇಳ್ತೇನೆ. ಪತಿಯ ಮರಣವಾದ ಕೂಡ್ಲೆ ಸಹಗಮನ ಆಯಿತು ಅಂತಂದ್ರೆ ಅದು ಅತಿ ವಿಚಿತ್ರವಾದ ಮರಣ ಅಂತ ಹೇಳಿದ್ದಾರೆ. ಪತಿಲೋಕದ ಪ್ರಾಪ್ತಿ ಅಂತ ಹೇಳಿದ್ದಾರೆ. ಅದು ಕಲಿಯುಗದಲ್ಲಿ ನಿಷಿದ್ಧ, ಬ್ರಾಹ್ಮಣರಿಗೆ ನಿಷಿದ್ಧ ಇತ್ಯಾದಿಯಾಗಿ ಹೇಳಿದ್ದಾರೆ. ಮತ್ತು ಗಂಡ ಮೃತನಾದ ಇಷ್ಟು ಸಮಯದಲ್ಲಿ ಮೃತರಾದರೆ ಅದು ವೈಧುರ್ಯ ಮತ್ತು ಇದು ಇಲ್ಲ ಅಂತ ಹೇಳಿದ್ದಾರೆ, ವಿಧವಾತ್ವ ಇಲ್ಲ ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಈಗ ಆ ಕಾಲ ಏನಿದೆಯಲ್ಲ ಸರಿಯಾಗಿ ಆ ಕಾಲದಲ್ಲಿ ಮರಣ ಬರಬೇಕು. ಅನೇಕ ಜನ ಇದ್ದಾರೆ ಹಾಗೆ, ಈಗಲೂ ಅನೇಕ ಜನರಿಗೆ ಆ ರೀತಿಯಾದ ಮರಣ ಬಂದದ್ದು ಅನೇಕ ಕಡೆಗೆ ನೋಡ್ತೇವೆ. ಗಂಡನ ಮರಣ ಆಯಿತು, ಒಂದು ದಿವಸದಲ್ಲಿ ಹೆಂಡತಿ ಮರಣವಾಯಿತು.
ಹಾಗೆ ಮರಣ ವೈಧವ್ಯವೂ ಅಲ್ಲ ವೈಧವ್ಯವೂ ಅಲ್ಲ ಅದು ಅಂತ ಹೇಳ್ತಾರೆ. ಇಲ್ಲಿ ಅಂತೂ ಆ ಮರಣ ಮಾತ್ರ ಹಾಗೆ ಇರಲಿಲ್ಲ. ವಿಧುರರಿರ್ಲಿಲ್ಲ, ವಿಧವೆಯರು ಆ ಕಾಲದಲ್ಲಿ ಇರಲಿಲ್ಲ. ವಿಭಕ್ತಕ ನೋ ವಿಧುರ ನರಶ ಅದೆಲ್ಲ ಪ್ರಾರಬ್ಧ. ಮರಣ ಎಲ್ಲ ಪ್ರಾರಬ್ಧದ ಬೆನ್ನಹಟ್ಟೆ ಇರೋದು. ಈಗ ಅವರ ಪ್ರಾರಬ್ಧ, ಅವರ ಪುಣ್ಯ ಎಷ್ಟು ಪರಿಪಕ್ವವಾಗಿತ್ತು ಅಂದ್ರೆ ಭೀಮಸೇನ ದೇವರ ಸೇವೆಯನ್ನು ಮಾಡ್ತಾ ಇದ್ದಾರೆ, ವ್ಯಾಸ ಕೃಷ್ಣರ ಸೇವೆ ಮಾಡ್ತಾ ಇದ್ದಾರೆ. ಹೀಗಾಗಿ ಪ್ರಾರಬ್ಧ ಪಕ್ವವಾಗಿ ಆ ರೀತಿಯಾಗಿ ನಡೀತಾ ಇತ್ತು ಅಂತ ಹೇಳ್ತಾರೆ. ಶಬ್ದಾದಯಶ್ಚಾಸುರಸೈವ ವರ್ದ್ಯಾಹ ನಿಕಾಮವರ್ಷೀಚ ಸುರೇಶ್ವರೋಭೂತ ಪ್ರಜಾ ಅನಸ್ಪೃಷ್ಟ ಸಮಸ್ತತಾಪ ಅನನ್ಯ ಭಕ್ತ್ಯಾರ್ಚ್ಯುತಮರ್ಚಯಂತಿ. ಕರ್ಣಕಠೋರವಾದ ಶಬ್ದಗಳೇ ಇರ್ಲಿಲ್ವಂತೆ. ಕರ್ಣಕಠೋರವಾದ ಶಬ್ದಗಳು, ಕಿವಿ ಮುಚ್ಕೊಳ್ತೀವಲ್ಲ, ಕೆಲವು ಶಬ್ದ ಬಂದ್ರೆ ಇಲ್ವೇ ಇಲ್ಲ, ಆ ಶಬ್ದಗಳೇ ಇಲ್ಲ. ಶಬ್ದಗಳು ಹೇಗಿದ್ವು ಅಂದ್ರೆ ಅತೀವ ಹೃದಯ, ಮನಸ್ಸಿಗೆ ಭಾರೀ ಸಂತೋಷವಾಗಬೇಕಂತ ಶಬ್ದ ಕೇಳಿದ್ರೆ. ಏನ್ ಅದ್ಭುತ ಅಲ್ಲ ರಾಜ್ಯ, ಏನದ್ಭುತ ರಾಜ್ಯ, ವಿಚಿತ್ರ. ಶಬ್ದಾದಯಶ್ಚಾಸುರತೈವ ಹೃದಯ, ಮಕ್ಕಳತ್ರ ಸಂತೋಷವಾಗಬೇಕಂತೆ ಮನಸ್ಸಿಗೆ. ಅದು ಹೇಗೆ ಹೇಳ್ತಾ ಇದ್ರೆ ಗೊತ್ತಿಲ್ಲ. ರುರುದು ಸುಸ್ವರಂ ರಾಜನ್ ಅಂತ ಹೇಳ್ತಾರಲ್ಲ, ಭಾಗವತದಲ್ಲೇ ಹೇಳ್ತಾರೆ. ವಿಯೋಗದಿಂದ ಸುಸ್ವರವಾಗಿ ಅತ್ತರು ಅಂತ ಹೇಳ್ತಾರೆ ಗೋಪಿಕಾಸ್ತ್ರೀಯರು. ಅತೀವ ಹೃದಯ ನಿಕಾಮ ವರ್ಷೀಚ ಸುರೇಶ್ವರೋಭೂತ. ಹೀಗೆಲ್ಲ ಅಕಾಲ ಮಳೆ ಆಗ್ತಾ ಇರಲಿಲ್ಲ. ನಿಕಾಮ ವರ್ಷಿ, ಎಷ್ಟು ಬೇಕೋ ಅಷ್ಟು ಮಳೆ, ಯಾವಾಗ ಬೇಕೋ ಆವಾಗ ಮಳೆ. ಇಂದ್ರನ ಕೆಲಸ ಅದು. ಪಾಂಡವರ ರಾಜ್ಯ ಆಳ್ತಾ ಇರ್ಬೇಕಾದ್ರೆ ಬರೀ ಭೀಮ, ಅರ್ಜುನ, ನಕುಲ, ಸಹದೇವ ಇವರಿಗಿಟ್ಟೆ ಕೆಲಸ ಅಂತ ಅಲ್ಲ, ಇಂದ್ರನಿಗೂ ಕೆಲಸ ಒಪ್ಪಿಸಿದ್ರು ಭೀಮಸೇನ ದೇವರು. ಯಾವಾಗ ಬೇಕು ಎಷ್ಟು ಬೇಕು ಮಳೆ ಸುರಿಸ್ಬೇಕು, ಹೆಚ್ಚು ಬರ್ಲಿಕ್ಕಿಲ್ಲ, ಕಡಿಮೆ ಬರ್ಲಿಕ್ಕಿಲ್ಲ. ಭೀಮಸೇನ ದೇವರು ಶಾಸನ. ನಮ್ಮ ಹಿರಿಯ ಸ್ವಾಮಿಗಳ ಪ್ರಾರ್ಥನೆಯನ್ನು ಕೇಳ್ತೇವೆ, ಮಳೆ ಸ್ವಾಮಿಗಳು ಅಂತ ಅಂತೆ. ಅವರು ಪ್ರಾರ್ಥನೆ, ಭೀಮಸೇನ ದೇವರದ್ದು ಶಾಸನ. ಆ ಸ್ವಾಮಿಗೆ ಪ್ರಾರ್ಥನೆ ಮಾಡಿದ್ರೆ, ಇಂದ್ರನಿಗೆ ಪ್ರಾರ್ಥನೆ ಮಾಡಿದ್ರೆ ಮಳೆ ನಿಂತು ಹೋಗ್ಬೇಕು. ಮಳಖೇಡದಲ್ಲಿ ಅಂತೂ ಎಷ್ಟು ಜನ ಈ ಮಾತನ್ನ ಹೇಳ್ತಾರೆ. ಈಗ ಸ್ವಲ್ಪ ಕಡಿಮೆಯಾಗಿದೆ ಇರಬಹುದು, ಆದ್ರೆ ಆವಾಗಂತೂ ಏನಿದೆ, ಊಟಕ್ಕೆ ಛತ್ತಿಲ್ಲ, ಏನೂ ಇಲ್ಲ ಆವಾಗ. ಈಗ ಇಷ್ಟೆಲ್ಲ ಇಂದ್ರಭವನಗಳನ್ನು ನಾವು ನೋಡ್ತೇವೆ, ಆದ್ರೂ ಮಳೆ ಬರ್ತಾ ಇದೆ, ಊಟ ಹೋಗ್ಲಿಲ್ಲ ಅಂತ ನಾವಂತೆ. ಅವಾಗೇನು ಹಿರಿಯ ಸ್ವಾಮಿಗಳ ಕಾಲದಲ್ಲಿ ಎಲ್ಲ ಕಡೆಗೆ ಕಲ್ಲು ಮುಳ್ಳು ಅವೇ ಸ್ವಚ್ಛ ಮಾಡ್ಬೇಕು, ಅಲ್ಲೇ ಕೂಡ್ಬೇಕು ಊಟಕ್ಕೆ. ಮಳೆ ಬರ್ತಾ ಇದ್ರೆ ಟೀಕಾರಾಯರಿಗೆ ಮಂಗಳಾರತಿ ಮಾಡಿದ್ರೆ ಮಳೆ ನಿಲ್ಬೇಕು. ಏನು ಅದ್ಭುತವಾದ ತಪಸ್ಸಾಮರ್ಥ್ಯ ಅಂತ ಅಂದ್ರೆ, ಊಟ ಆಗೋ ತನಕ ಮಳೆ ಇಲ್ಲ, ಊಟ ಮುಗಿದೋಯ್ತು ಮತ್ತೆ ಮಳೆ ಪ್ರಾರಂಭ. ಎರಡೂ ನಿಗ್ರಹ ಅನುಗ್ರಹ. ಮಳೆ ಬರಬೇಕು, ಮಳೆ ಬಿಡಬೇಕು, ಎರಡಕ್ಕೂ ಟೀಕಾಕೃಪಾದರಿಗೆ ಮಂಗಳಾರತಿ. ಅಲ್ಲಿದ್ದ ಇವತ್ತಿಗೂ ಅನೇಕ ಹಿರಿಯರಿದ್ದಾರೆ, ವೃದ್ಧರಿದ್ದಾರೆ. ಅವರಿಗೆ ಕೇಳಿದ್ರೆ ಈ ಕಥೆಗಳನ್ನ ಒಂದ್ಸಲ ಅಲ್ಲ, ಎರಡು ಸಲ ಅಲ್ಲ, ನೂರಾರು ಬಾರಿ ಪ್ರತಿ ವರ್ಷವೂ ಹೀಗೆ ನಡೆಯೋದೇನೆ. ಮಳೆ ಬಂತು, ಬರ್ತಾ ಇದೆ ಅಂತ ಅಂದ್ರೆ ಎಡಬಲ ಸೇವಕರು ಮಂಗಳಾರತಿ ತಟ್ಟೆಯನ್ನು ಒಯ್ದು ಸ್ವಾಮಿಗಳ ಮುಂದೆ ಇಡೋದು, ಮಂಗಳಾರತಿ ಮಾಡೋದು. ಇಂದ್ರನಿಗೆ, ಸ್ವಯಂ ಇಂದ್ರದೇವರಿಗೆ, ಟೀಕಾಕೃಪಾದರಿಗೆ ಮಂಗಳಾರತಿ ಮಾಡೋದು. ಹೀಗೆ ಆ ಭೀಮಸೇನ ದೇವರ ಆಶೀರ್ವಾದ, ಮಧ್ವಾಚಾರ್ಯರ ಅನುಗ್ರಹ, ನಮ್ಮ ಮಹಾಸ್ವಾಮಿಗಳ ಪ್ರಸ್ತುತವೂ ನಾವು ಆ ವಿಚಾರವನ್ನು ಕೇಳ್ತೇವೆ. ಇಲ್ಲಿ ಮಂತ್ರಾಕ್ಷತೆ ಹಾಕಿದ್ರಿ, ಎಲ್ಲಾ ಕಡೆಗೆ ತೆಗಿಸಿದ್ವಿ, ಇಲ್ಲಿ ಬೇಡ ಅಂತ ಅಂದಿದ್ರು, ಇಲ್ಲಿ ನೀವು ತೆಗಿಸಿದ್ರೆ ಇಲ್ಲಿ ಬಾವಿ ಬೋರು ಬೀಳೋದಿಲ್ಲ ಅಂತ ಹೇಳಿದ್ರು. ಆದ್ರೆ ಸ್ವಾಮಿಗಳಲ್ಲಿ ಮಂತ್ರಾಕ್ಷತೆ ಹಾಕಿದ್ರು, ಅಲ್ಲಿ ತೆಗಿಸಿದ್ವಿ, ಅಲ್ಲೇ ಬಾವಿ ಬಿತ್ತು ಅಂತ ಎಷ್ಟು ಜನ ಹೇಳೋದು, ಒಬ್ಬರಲ್ಲ ಇಬ್ಬರಲ್ಲ. ಆದ್ರೆ ಹೊರಗಿನ ಜನ ಪರೀಕ್ಷೆ ಮಾಡಿದ್ದಾರೆ, ಇಲ್ಲಿ ಬಂದ್ರೆ ಇಲ್ಲೇನು ತೆಗಿಸ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿದ್ರಂತೆ. ಮಂತ್ರಾಕ್ಷತೆ ಹಾಕಿದ್ರು, ಬಂದ್ವಂತೆ ನೀರು. ಮೊನ್ನೆ ಅಂತೂ ನೀವು ಕೇಳಿ ತಿರುಕೋಯಿಲೂರಲ್ಲಿ ಆ ಘಟನೆ ಆದದ್ದು ಕೇಳಿ ನಾಳೆಗೆ ನೀರು ಬಿಡಿಸು ಅಂತ ಹೇಳಿದ್ರೆ, ನಿಮ್ ತಪಸ್ಸಾಮರ್ಥ್ಯ ಇದ್ರೆ ಬರಬೇಕು, ಸಾಧ್ಯವಿಲ್ಲ ಅಂತ. ಮರುದಿವಸ ಸ್ನಾನ ಮಾಡಿ ಬಂದ್ರಂತೆ. ಏನು ದೈವಿ ವ್ಯಾಪಾರಗಳಿವೆಲ್ಲ ಪಾಂಡವರ ಅನುಗ್ರಹ, ಶ್ರೀಮದಾಚಾರ್ಯರ ಅನುಗ್ರಹ. ಹಾಗೆ ಆ ಮಳೆ ಇಂದ್ರನಿಗೂ ಒಪ್ಸಿದ್ರಂತೆ, ನೀನೀ ಕೆಲಸ ಮಾಡ್ಬೇಕು ನಾವಿರೋ ತನಕ. ಇಲ್ಲಿ ಅರ್ಜುನ, ಅಲ್ಲಿ ಇಂದ್ರ ಮಾಡುವಂತ ಅರ್ಜುನ ಭೀಮಸೇನ ದೇವರು ಶಾಸನೆ ಮಾಡಿದ್ರು. ಹಾಗೆ ಇರ್ತಾ ಇತ್ತು ಅಂತ ಹೇಳ್ತಾರೆ. ಶಬ್ದಾದಯಶ್ಚ ನಿಕಾಮವರ್ಷೀಚ ಸುರೇಶ್ವರೋಭೂತ ಪ್ರಜಾ ಅನಾಸ್ಪೃಷ್ಟ ಸಮಸ್ತ ತಾಪಾಹ. ಪ್ರಜರಿಗೆ ಯಾವ ತಾಪ ಅವರಿಗೆ ಸ್ಪರ್ಶ ಆಗಲಿಲ್ಲವಂತೆ, ಅವರನ್ನು ಮುಟ್ಲಿಲ್ಲವಂತೆ. ಶ್ರೀಮದಾಚಾರ್ಯ ವರ್ಣನೆ ಮಾಡುವ ಪದ್ಧತಿ ಹೇಗಿದೆ ನೋಡಿ. ಪ್ರಜಾ ಅನಾಸ್ಪೃಷ್ಟ ಸಮಸ್ತ ತಾಪಾಹ, ಯಾವುದೇ ತಾಪ ಜನರಿಗೆ ಮುಟ್ಲಿಲ್ಲ, ತಾಪದ ಸ್ಪರ್ಶ ಜನರಿಗೆ ಆಗಲಿಲ್ಲ. ಒಂದೇ ಒಂದು ತಾಪದ ಸ್ಪರ್ಶ, ಅದ್ಯಾವುದು ತಪ್ತ ಮುದ್ರೆಯ ತಾಪ. ಅದು ಬಿಟ್ಟರೆ ಬೇರೆ ಯಾವ ತಾಪವೂ ಇರ್ತಾ ಇರ್ಲಿಲ್ಲ. ಆವಾಗ ಕ್ಷತ್ರಿಯರಿಗೂ ಅಧಿಕಾರ ಇತ್ತು, ದುರ್ವಾಸರು ಇದ್ರು. ಹೀಗಾಗಿ ದೂರ್ವಾಸರು ಎಲ್ಲರಿಗೆ ತಪ್ತ ಮುದ್ರಾ ಧಾರಣೆಯನ್ನ ಮಾಡ್ತಾ ಇದ್ರು. ಹೀಗಾಗಿ ಆ ತಾಪ ಬಿಟ್ಟರೆ ಬೇರೆ ಯಾವ ತಾಪ ಇರ್ತಾ ಇರ್ಲಿಲ್ಲ. ಆ ತಾಪವು ಅದು ತಾಪ ಅಲ್ಲ, ಅದು ತೃಪ್ತಿ ಆಗ್ತಾ ಇತ್ತು ಅವರಿಗೆ. ಇರ್ಲಿ, ಆ ರೀತಿಯಾಗಿ ಅನನ್ಯ ಭಕ್ತಿಯ ಅಚ್ಯುತಮರ್ಚಯಂತಿ. ಅನನ್ಯ ಭಕ್ತಿಯಿಂದ ಎಲ್ಲರೂ ಪರಮಾತ್ಮನ
ಅರ್ಚನೆಯನ್ನ ಮಾಡ್ತಾ ಇದ್ದಾರೆ ಮಹಾನುಭಾವರು. ಪೃಥ್ವೀ ಚಗಾವಹ ಸಸರಸ್ವತೀಕಾಹ ನಿಕಾಮದೋಹಾಹ ಅಭವನ್ ಸದೈವ ಅಬ್ದಾಬ್ಧಿ ನದ್ಯೋ ಗಿರಿವೃಕ್ಷ ಜಂಗಮಾಹ ಸರ್ವೇಪಿ ರಕ್ತ ಪ್ರಭಮ ಬಭೂವುಹು. ಭೂಮಿ ಧಾನ್ಯ ಹಾಕಿದ್ರೆ ಸಾಕು, ಬೆಳಿಬೇಕಂತ. ಈ ಧಾನ್ಯ ಬೆಳೆದಿಲ್ಲ, ವ್ಯರ್ಥವಾಯಿತು, ಇಲ್ವೇ ಇಲ್ಲ. ಆ ರೀತಿಯಾಗಿ ಫಲವನ್ನ ಕೊಡ್ತಾ ಇತ್ತು. ಆಕಳುಗಳು ಹಾಲು ಕೊಡೋದು 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 ಹಿಂಡೋರಿಗೆ ಸಾಕಾಗ್ಬೇಕು, ಬೇಡಪ್ಪ ಅಂತ ಅನ್ಬೇಕು. ಹೀಗಾಗಿ ಅವರು ಈಗೇನ್ ಮಾಡ್ಬೇಕು, ಈ ಕರುವನ್ನ ಕಳಿಸ್ತಾರೆ, ಬಾಯಿ ಹಚ್ಚಿದ ಕೂಡಲೇ ಎಳೆದು ಬಿಡ್ತಾರೆ ಕರುವನ್ನ. ಯಾಕೆ ಹಾಲೇ ಸಿಗೋದಿಲ್ಲ ನಮಗೆ. ಅವಾಗ ಹಾಗಲ್ಲ, ಆ ಕರು ತಾನು ಪೂರ್ಣ ಕುಡಿದು ಬಂದ ಮೇಲೆ ಹಾಲು ಕೆರಿಬೇಕು, ಸಾಕಾಗಿ ಬಿಟ್ಬಿಡ್ಬೇಕು. ಹಾಗೆ ಹಾಲು ಕೊಡ್ತಾ ಇದ್ದಂತೆ ಆಕಳಗಳು. ಏನ್ ಅದ್ಭುತವಾದದ್ದು ಅವೆಲ್ಲ. ರಾಜ್ಯ ಪೃಥ್ವಿ ಚಗಾವಹ ಸಸರಸ್ವತೀಕಾಹ, ವೇದಗಳು. ಇಂಥ ವೇದ ಅಂದ್ರೆ ಇಂಥ ಫಲ ಸಿಗುತ್ತದೆ. ಆ ವೇದ ಪಾರಾಯಣ ಆಳ್ ಕೂಡಲೇ ಫಲ ಸಿಕ್ಬಿಡ್ಬೇಕಂತೆ. ಜನರಲ್ಲಿ ಎಷ್ಟು ಭಕ್ತಿ ಇತ್ತು, ಅಂಥ ಭಕ್ತರಿದ್ರು ಜನರು. ಸಸರಸ್ವತೀಕಾಹ ನಿಕಾಮದೋಹಾಹ ಅಭವನ್ ಸದೈವ. ಆಮೇಲೆ ಈ ರತ್ನಗಳು, ಸಮುದ್ರದಲ್ಲಿ ರತ್ನಗಳು, ಅಬ್ದ ಮೇಘದಿಂದ ರತ್ನಗಳು. ಆಣೆಕಲ್ಲು ಅಂತ ನಾವು ಯಾವಾಗೋ ನೋಡ್ತೇವೆ, ಓ ಹೊರಗೆ ಬರ್ತೇವೆ, ನಿಲ್ತೇವೆ, ಆಶ್ಚರ್ಯ, ಓ ಆಣೆಕಲ್ಲು ಬಿತ್ತು ಅಂತಂತೇವೆ. ಯಾವಾಗ ಮುತ್ತು ಬಿದ್ರು ಆಶ್ಚರ್ಯ ಪಡ್ತಾ ಇರಲಿಲ್ವಂತೆ. ಮೇಘದಿಂದ ಮುತ್ತುಗಳು ಬೀಳ್ತಾ ಇದ್ವಂತೆ. ಅಬ್ಧಿ ಸಮುದ್ರದಲ್ಲಿ ಈ ಕೈ ಹಾಕಿದ್ರೆ ಮುತ್ತುಗಳು ಸಿಗಬೇಕು. ಸಮುದ್ರ ಸ್ನಾನ ಮಾಡಬೇಕು ಅಂದ್ರೆ ಮೈಯೆಲ್ಲ ಮುತ್ತುಗಳು ಬರಬೇಕು, ಮೈ ಮೇಲೆ ಅಷ್ಟು ಮುತ್ತುಗಳು ಇರ್ತಾ ಇದ್ವಂತೆ. ಅಬ್ದಾಬ್ಧಿ ನದ್ಯ, ನದಿಗಳಲ್ಲಿ ಮುತ್ತುಗಳು, ಗಿರಿಗೆ ಪರ್ವತಗಳಲ್ಲಿ ಮುತ್ತುಗಳಂತೆ, ವೃಕ್ಷಗಳಲ್ಲಿ ಈ ಬಿದಿರು ಗಿಡಗಳಿವೆಯಲ್ಲ, ಬಿದಿರು ಗಿಡಗಳಲ್ಲಿ ಮುತ್ತುಗಳು ಇರ್ತಾವಂತೆ. ಈಗೆಲ್ಲೂ ಸಿಗೋದಿಲ್ಲ. ಮತ್ತೆ ಬಿದಿರು ಗಿಡ ಬಂದ್ ಕೂಡಲೇ ಅದನ್ನ ಎಲ್ಲಿ ಮುತ್ತು ಅಂತ ಹುಡುಕಾಡ್ಲಿಕ್ಕೆ ಹೋದ್ರೆ ಈಗೆಲ್ಲ ಸಿಗೋದೇ ಇಲ್ಲ. ಅವೆಲ್ಲ ಗಿರಿ ವೃಕ್ಷ ಜಂಗಮಾಹ, ಹೀಗೆಲ್ಲಾ ಕಡೆಗೂ ಸರ್ವೇಪಿ ರತ್ನ ಪ್ರಭವಾಹ. ಶ್ರೀಮದಾಚಾರ್ಯ ಹೇಳ್ತಾರೆ, ಬಹು ಕೃಷ್ಣಾಶ್ರಯಾತ್ ಸರ್ವಮಿದಂ ವಶೇತೆ ವಿಧಾನ ಸಮ್ಯಕ್ ಪರಿಪಾಲಯಂತಹ ದಿವೀವ ದೇವ ಮುಮುದು ಸದೈವ ಮುನೀಂದ್ರ ಗಂಧರ್ವ ನೃಪಾದಿಭಿರ್ಯುತಾಹ. ಕೃಷ್ಣನ ಅನುಗ್ರಹದಿಂದ ಎಲ್ಲರೂ, ಇದು ಕೇವಲ ಕೃಷ್ಣನದ್ದು, ದೇವರದ್ದು, ನಮ್ದಲ್ವೇ ಅಲ್ಲ, ಎಲ್ಲವೂ ಕೃಷ್ಣನ ಅಧೀನ ಅಂತ ಎಲ್ಲರೂ ಚಿಂತನೆ ಮಾಡಿ ಮತ್ತೆ ಪಾಂಡವರು ರಾಜ್ಯವನ್ನು ಪರಿಪಾಲನೆ ಮಾಡ್ತಾ ಇದ್ದಾರೆ. ದೇವತೆಗಳು ಹೇಗೆ ತಮ್ಮ ತಮ್ಮ ಲೋಕಗಳಲ್ಲಿ ಸಂತೋಷ ಪಡ್ತಾರೆ ಹಾಗೆ ಅವರಿದ್ದಾರೆ. ಮುನೀಂದ್ರ ಗಂಧರ್ವ ನೃಪಾದಿಭಿರ್ಯುತಾಹ, ಮುನಿಗಳು ಬರ್ತಾ ಇದ್ರು, ಗಂಧರ್ವರು ಬರ್ತಾ ಇದ್ರು, ಅನೇಕ ರಾಜರು ಅವರ ದರ್ಶನಕ್ಕೆ ಬರ್ತಾ ಇದ್ರು. ಇದು ಧರ್ಮರಾಜನ ರಾಜ್ಯ. ಸಮುಜ್ವಲ ಪಾಂಡವ ಕೀರ್ತಿನಾರಿ ಪದಂ ವಿಧಾಯ ಸ್ವರಪಕ್ಷ ಮೂರ್ಧಸು ವರಾಭರೇ ಚೈವ ಸತಾಂ ಕರಾಭ್ಯಾಂ ಕೃಷ್ಣ ಪ್ರಸೂತ ಜಗದಂಡಮಾವೃಣೋತ. ಸಾಕು ಅಂದ್ರೆ ಸಾಕು ಮಾಡೋಣ, ಸ್ವಲ್ಪ ಮಾಡೋಣ ಅಂತಂದ್ರೆ ಮಾಡೋಣ. ನಿಮ್ಮ ಅಭಿಪ್ರಾಯ ಹೇಗೆ ಹಾಗೆ. ಸಾಕ? ರತ್ನಗಳು ಸಿಕ್ಕಿದೆ. ಸಮಯ ಎಷ್ಟಾಗಿದೆ ಗೊತ್ತಿಲ್ಲ, 5:15 ಮಾಡೋಣ ಬೇಡ, 5:15 ತನಕ ಮಾಡೋಣ. ಪಾಂಡವರ ಕೀರ್ತಿ ಹೇಗಿತ್ತು ಅಂತ ಅನ್ನೋದನ್ನ ಇಲ್ಲಿ ವರ್ಣನೆ ಮಾಡ್ತಾರೆ. ಸತ್ಯಪ್ರಿಯರ ಕಥೆಯಲ್ಲಿ ಈ ರೀತಿಯಾದ ವರ್ಣನೆ ಮಾಡ್ತಾರೆ. ಸತ್ಯಪ್ರಿಯರ ಚರಿತ್ರೆಯಲ್ಲಿ ನೀವು ಓದಿರಬಹುದು. ಕಾಶಿಯಲ್ಲಿ ಒಂದು ಧ್ವಜಸ್ತಂಭ, ರಾಮೇಶ್ವರದಲ್ಲಿ ಒಂದು ಧ್ವಜಸ್ತಂಭ. ವಾದಿಗಳನ್ನು ಗೆದ್ದು ಧ್ವಜಸ್ತಂಭವನ್ನು ಸ್ಥಾಪನೆ ಮಾಡಿದ್ರಂತೆ. ಅಲ್ಲಿ ಕಲ್ಪನೆ ಮಾಡ್ತಾರೆ, ಆ ಸತ್ಯಪ್ರಿಯರ ಕೀರ್ತಿಯನ್ನ ಹೆಣ್ಣಿಗೆ ಹೋಲಿಸ್ತಾರೆ ಕಾವ್ಯಗಳಲ್ಲಿ. ಕೀರ್ತಿಯ ನರ್ತನೆ ಮಾಡುವವರವರೇ ಅಲ್ಲ, ಹೆಣ್ಣಿಗೆ ಹೋಲಿಸ್ತಾರೆ. ಆ ಸತ್ಯಪ್ರಿಯರ ಕೀರ್ತಿ ನಾರಿ ಎಲ್ಲಿ ನರ್ತನೆ ಮಾಡಿದ್ಲು ಅಂತಂದ್ರೆ, ಕಾಶಿಯ ಮೇಲೆ ಇರುವ ಧ್ವಜಸ್ತಂಭದ ಮೇಲೆ ಒಂದು ಕಾಲಂತೆ, ರಾಮೇಶ್ವರದಲ್ಲಿ ಇರುವ ಧ್ವಜಸ್ತಂಭದ ಮೇಲೆ ಒಂದು ಕಾಲಂತೆ. ಹಾಗೆ 2 ಕಾಲುಗಳನ್ನಿಟ್ಟು ನರ್ತನೆ ಮಾಡಿದ್ಲು ಅಂತ ಅಲ್ಲಿ ವರ್ಣನೆ ಮಾಡ್ತಾರೆ. ಸತ್ಯಪ್ರಿಯರ ಕೀರ್ತಿಯನ್ನು ವರ್ಣನೆ ಮಾಡ್ತಾರೆ. ಅದು ಯಾರು ಬಹಳ ವಿಚಿತ್ರ ಬರೆದದ್ದು, ಪ್ರಚಂಡ ರಾಭೋದಯ ಅಂತ ಕಾವ್ಯವನ್ನು ಬರೆದ ಕವಿ, ಅವನು ವರ್ಣನೆ ಮಾಡ್ತಾನೆ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಪಾಂಡವರ ಕೀರ್ತಿಯ ಬಗ್ಗೆ ಹಾಗೆ ಹೇಳ್ತಾರೆ. ಸಮುಜ್ವಲ ಪಾಂಡವ ಕೀರ್ತಿ ನಾರಿ ಪದಂ ವಿಧಾಯ ಅಸುರ ಪಕ್ಷ ಮೂರ್ಧಸು ವರಾಭರೇ ಚೈವ ಸತಾಂ ಕರಾಭ್ಯಾಂ ಕೃಷ್ಣ ಪ್ರಸೂತ ಜಗದಂಡಮಾವೃಣೋತ. ಆ ಕೀರ್ತಿ ನಾರಿ ಯಾರಿಂದ ಹುಟ್ಟಿದರು ಅಂದ್ರೆ ಕೃಷ್ಣ ವೇದವ್ಯಾಸ ದೇವರಿಂದ ಹುಟ್ಟಿದ ನಾರಿ ಅಂತೆ. ಯಾವುದು? ಪಾಂಡವ ಕೀರ್ತಿ ನಾರಿ ಅಂದ್ರೆ ಪಾಂಡವರಿಗೆ ಕೀರ್ತಿ ಬಂದದ್ದು ವೇದವ್ಯಾಸ ದೇವರಿಂದ, ಕೃಷ್ಣನಿಂದ. ಎಷ್ಟು ಚೆನ್ನಾಗಿ ಅದನ್ನ ನಿರೂಪಣೆ ಮಾಡೋದು, ಪಾಂಡವರ ಕೀರ್ತಿಯನ್ನು ನಿರೂಪಣೆ ಮಾಡೋ ಶೈಲಿ ಎಷ್ಟು ಅದ್ಭುತ ಶ್ರೀಮದಾಚಾರ್ಯರದ್ದು. ಕೃಷ್ಣ ಪ್ರಸೂತ, ಕೃಷ್ಣನಿಂದ ಹುಟ್ಟಿದ ಆ ಕೀರ್ತಿ, ಅದು ಪಾಂಡವರ ಕೀರ್ತಿ.
ಎಲ್ಲಿ ಕಾಲಿಟ್ಟಿದೆ? ಅಸುರ ಪಕ್ಷ ಮೂರ್ಧಸು, ಶತ್ರುಗಳ ತಲೆ ಮೇಲೆ ಕಾಲಿಟ್ಟಿದೆ ಅಂತೆ. ಅದು ಕಾಲಿಡ್ಲಿಕ್ಕೆ ಒಂದು ಸ್ಟೇಜ್ ಬೇಕಲ್ಲ. ಪಾಂಡವರ ಕೀರ್ತಿ ನಾರಿ ನರ್ತನೆ ಮಾಡೋದಕ್ಕಾಗಿ ಸ್ಟೇಜ್ ಯಾವುದು ಅಂತಂದ್ರೆ ಶತ್ರುಗಳ ತಲೆಗಳು ಅಂತ ಹೇಳ್ತಾರೆ. ಪಾಂಡವ ಕೀರ್ತಿ ನಾರಿ ಪದಂ ನಿಧಾಯ ವರಾಭರೇ ಚೈವ ಸತಾಂ ಕರಾಭ್ಯಂ, ಎರಡು ಕೈಗಳಿಂದ ವರಮುದ್ರಾ ಅಭಯ ಮುದ್ರಾಗಳನ್ನ ಹಿಡಿದು ಜಗದನ್ನ ಮಾಡುತ್ತೋ. ಇಡೀ ಬ್ರಹ್ಮಾಂಡದಲ್ಲಿ ಪಾಂಡವರ ಕೀರ್ತಿ ಪ್ರಕಟವಾಯಿತು, ವ್ಯಾಪ್ತವಾಯಿತು. ಪಾತಾಳ ಪಾದಾಂ, ಇನ್ನೊಂದು ರೀತಿಯಾಗಿ ವರ್ಣನೆ ಮಾಡ್ತಾರೆ. ಆ ಪಾಂಡವರ ಕೀರ್ತಿ ನಾರಿಯ ಪಾದಗಳೆಲ್ಲಿವೆ ಅಂದ್ರೆ ಪಾತಾಳದಲ್ಲಿವೆ ಅಂತೆ. ಪಾತಾಳ ಪಾದಾಂ ಪೃಥಿವಿ ನಿತಂಬಂ, ಪೃಥಿವಿ ಮಧ್ಯಭಾಗ ಅಂತೆ ಆ ಕೀರ್ತಿ ನಾರಿಯದ್ದು. ಆಕಾಶ ಮಧ್ಯಾಂ, ಆಕಾಶದಲ್ಲಿ ಮಧ್ಯ ಶರೀರ. ಕರಸಂತತಾಶಾಂ, ಕೈಗಳಿಂದ ಎಲ್ಲಾ ದಿಕ್ಕುಗಳನ್ನ ವ್ಯಾಪಿಸಿದೆ ಅದು. ಗ್ರಹಕ್ಷತಾರಾಭರಣ ದ್ಯುವಕ್ಷಸಂ, ಗ್ರಹಗಳು ನಕ್ಷತ್ರಗಳು ತಾರೆಗಳು ಇರುವ ಆ ಲೋಕ ಏನಿದೆಯಲ್ಲ ವಕ್ಷಸ್ಥಲ ಅಂತೆ. ವಿರಿಂಚ ಲೋಕ ಸ್ಥಿತ ಸನ್ಮುಖಾಂಬುಜಂ, ಪಾಂಡವರ ಕೀರ್ತಿ ನಾರಿಯ ಮುಖ ಎಲ್ಲಿದೆ ಅಂತಂದ್ರೆ ಸತ್ಯಲೋಕದಲ್ಲಿ ಇದೆ ಅಂತ ಹೇಳ್ತಾರೆ. ಪಾತಾಳದಿಂದ ಸತ್ಯಲೋಕದವರೆಗೆ ವ್ಯಾಪ್ತವಾಯಿತು ಆ ಪಾಂಡವರ ಕೀರ್ತಿ ಅಂತ ಹೇಳುವ ಚಾತುರ್ಯ, ಹೇಳುವ ಅತ್ಯದ್ಭುತವಾಗಿರತಕ್ಕಂತಹ ಶೈಲಿ ಬಹಳ ವಿಚಿತ್ರವಾಗಿದೆ. ವಿಕುಂಠನಾಥಾಭಯ ಹಸ್ತಮಾದರಾನ್ ಮೂರ್ಧಾ ವಹಂತೀಂ ವರಭಾರತಾಖ್ಯಾಂ ನಿಶಮ್ಯತಾಮೀಕ್ಷ ಸಮಸ್ತಲೋಕಾಃ ಪವಿತ್ರಿತಾ ವೇದಿ ಭವಾಂ ಇವಾನ್ಯಾಂ. ಆ ಪರಮಾತ್ಮನ ಅಭಯ ಹಸ್ತ ಆ ತಲೆ ಮೇಲೆ ಇದೆ ಅಂತೆ, ಕೀರ್ತಿ ನಾರಿಯ ತಲೆಯ ಮೇಲೆ ಇದೆ. ಅದನ್ನ ತಲೆ ಮೇಲೆ ಹೊತ್ತಿದ್ದಾಳೆ. ಏನ್ ಹೆಸರು ಆ ಕೀರ್ತಿ ನಾರಿಗೆ? ಭಾರತ ಅಂತ ಹೆಸರಂತೆ. ಹೆಸರನ್ನು ಹೇಳ್ತಾರೆ, ಪಾಂಡವರ ಕೀರ್ತಿ ನಾರಿಗೆ ಭಾರತ ಅಂತ ಹೆಸರು. ಅದನ್ನು ನೋಡಿ ಎಲ್ಲ ಲೋಕದಲ್ಲಿ ಪವಿತ್ರರಾಗಿ ಹೋಗ್ಬಿಟ್ರಂತೆ. ವೇದಿ ಭವಾಂ ಇವಾನ್ಯಾಂ, ಸಾಕ್ಷಾತ್ ದ್ರೌಪದಿ ದೇವಿಯಂತೆಯೇ ಪಾಂಡವರ ಕೀರ್ತಿ ನಾರಿ ಸಮುಜ್ವಲವಾಯಿತು. ಪ್ರಪಾಲಯತ್ ಸೇವಧರಾಂ ಸಕೃಷ್ಣೇ ಶ್ವದ್ಧೈವ ಪಾರ್ಥೇಶು ಕಲಿರ್ಬಲಿಶ್ಚ ಸುಪಾಪದೈತ್ಯೋ ಕ್ವಚ ರಾಷ್ಟ್ರ ವಿಪ್ಲವಂ ಸಂಚಕ್ರತು ತತ್ಶ್ರುತಮಾಶು ಪಾರ್ಥೈಹಿ. ಈ ರೀತಿಯಾಗಿ ಪಾಂಡವರ ಕೀರ್ತಿ ಎಲ್ಲಾ ಲೋಕದಲ್ಲಿ ಹರಡಿದೆ ಅಂತ ಅನ್ನೋದನ್ನ ಈ ಶ್ಲೋಕದಲ್ಲಿ ತಿಳಿಸ್ತಾರೆ. ಮುಂದೆ ಮತ್ತೆ ಬೇರೆ ಕಥಾ ಪ್ರಾರಂಭವಾಗ್ತದೆ, ಅದನ್ನ ಮತ್ತೆ ನಾಳೆ ತಿಳಿಯೋಣ ಅಂತ ಹೇಳ್ತಾ ಅಸ್ಮದ್ ಗುರುವಂತರ್ಗತ ತಾತ್ವಿಕ ದೇವತಾಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಅಕ್ಷರಂ ಕರ್ಮ ಯಸ್ಮಿನ್ ಪರೇ ಸರ್ಪಿತಂ ಪ್ರಕ್ಷರಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋಯೋ ಅಜರ ಸರ್ವ ದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಅಜಾದಿಕಂ ಪ್ರೀಣರಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡನಂ. ಹರಿ ಓಂ ಹರಿ ಓಂ ಹರಿ ಓಂ. ಅನೇನ ಭಾವಯತ್ ಪುಣ್ಯಂ ಅವಾಪ್ನೋತು ಗುರುರ್ಮಮ.